ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನಾವು ಪತಿ ಪತ್ನಿ ತೃಪ್ತಿಯಾಗಿರಲು ಏನು ಮಾಡಬೇಕು ಅನ್ನೋದರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಂದಿನಂತೆ ಈ ವಿಚಾರದ ಕುರಿತು ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಗುರೂಜಿ, ಪತಿ ಪತ್ನಿ ತೃಪ್ತಿಯಾಗಿರೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕಿಂತ ನನ್ನ ಪ್ರಕಾರ ಹೇಗಿರಬೇಕು ಅನ್ನೋದು ಒಂದು ಒಳ್ಳೆ ಲೈನ್ ಅಂತ ಅನ್ಕೋತೀನಿ. ಅದಕ್ಕೂ ಮುಂಚೆ ಅಂದರೆ ಇದ್ರ ಬಗ್ಗೆ ಮಾತಾಡೋಣ. ಈಗ ಸಾಮಾನ್ಯವಾಗಿ ಕೆಲವ್ರಿಗೆ ಈ ಪ್ರಶ್ನೆ ಥಟ್ ಅಂತ ಕೇಳಿದ್ರೆ ಅದ್ರ ಬದಲು ಮದುವೆನೇ ಆಗಬೇಡ್ರಿ, ಸುಮ್ಮನೆ ಇದ್ಬಿಡ್ರಿ ಅಂತ ಹೇಳ್ಬಿಡ್ತಾರೆ. ಸೊ ಈ ಮದುವೆ ಅನ್ನೋದು ಯಾಕೆ ಬೇಕು ಜೀವನದಲ್ಲಿ? ಅದು ಗಂಡಿಗಿರಬಹುದು, ಹೆಣ್ಣಿಗಿರಬಹುದು. ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರೂಜಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಮ್ಮ, ಇಲ್ಲಿ ಪ್ರಶ್ನೆ ಇರೋದೇನೆಂದರೆ, ನಮಗೆ ನಾವು ಮೊದಲು ಪ್ರಶ್ನೆ ಹಾಕ್ಕೋಬೇಕು. ಮದುವೆ ಆಗೋದು ಬಿಡೋದು ಸೆಕೆಂಡ್ರಿ. ನಮಗೆ ನಾವು ಪ್ರಶ್ನೆ ಏನು? ಮದುವೆ ಮಾಡ್ಕೋಬೇಕು, ಮನ್ಸಿಗೆ ಬರುತ್ತೆ. ಈಗ ಮದುವೆ ನನಗೆ ಬೇಕು, ಮನ್ಸಿಗೆ ಬರುತ್ತೆ ಅಂತ ಇಟ್ಕೊಳ್ಳೋಣ. ಅದು ಹುಡುಗನೂ ಹೌದು, ಹುಡುಗಿನೂ ಹೌದು. ಮದುವೆ ಏನಕ್ಕೆ ಮಾಡ್ಕೋಬೇಕು? ಮದುವೆಯನ್ನು ಏನಕ್ಕೆ ಮಾಡ್ಕೋಬೇಕು ಅಂತ ಫಸ್ಟ್ ತಿಳ್ಕೋಬೇಕು. ನಂಬರ್ 1, ಅಪ್ಪ ಅಮ್ಮ ಹೇಳ್ತಾರೆ ಮದುವೆ ಮಾಡ್ಕೊ. ನಾವು ಯಾಕೆ ಮದುವೆ ಮಾಡ್ಕೋಬೇಕು ಅಂತ ಅಪ್ಪ ಅಮ್ಮಂಗೆ ಪ್ರಶ್ನೆ ಹಾಕಬೇಕು. ಅಮ್ಮ, ಇದನ್ನು ಪ್ರಶ್ನೆ ಹಾಕ್ಕೊಡದೆ, ಈ ಪ್ರಶ್ನೆಗೆ ಉತ್ತರ ಕೊಡದೆ ಜೀವನ ಪರ್ಯಂತ ಅನುಭವಿಸ್ತಾ ಇದ್ದೀವಿ ನಾವು. ಕಾರಣ ಏನು ಅಂದರೆ, ಅಪ್ಪ ಅಮ್ಮನಿಗೂ ಮದುವೆ ಜೀವನ ಏನು ಅಂತ ಗೊತ್ತಾಗಿಲ್ಲ. ಹೆಂಗೋ ಎಳ್ದಾಡ್ಕೊಂಡು ಬಡ್ದಾಡ್ಕೊಂಡು ಎಳ್ಕೊಂಡು ಪಳ್ಕೊಂಡು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಬಂದಿರ್ತಾರೆ. ಇದು ಮಕ್ಕಳು ನೋಡಿರ್ತಾರೆ. ಅಯ್ಯೋ, ಈ ಬಾಳು ಬೇಡ ಅಂತ ಮದುವೆ ತೀರ್ಮಾನ ಮಾಡ್ಕೊಂಬಿಟ್ಟಿರ್ತಾರೆ ಅಂತಕ್ಕಂಥ ವಿಚಾರ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲ, ಇವ್ರ ಥರ ನಾವು ಆಗಬಾರ್ದು ಮನಸ್ಸಲ್ಲಂತೂ ಇರುತ್ತೆ. ಅಪ್ಪ ಅಮ್ಮ ಬಡ್ದಾಡಿದ್ದು ನಮಗೆ ಬೇಡ, ಆ ಮದುವೆ ನಮಗೆ ಜೀವನ ಬೇಡ ಅಂದ್ಕೊಂಡಿರ್ತಾರೆ. ಆದರೆ ಮದುವೆ ಸಂದರ್ಭ ಅಕಸ್ಮಾತ್ ಒದಗಿಬಿಡತ್ತೆ. ಆಗ ಅಂದ್ಕೊಂಡಿದ್ದು ನಮಗೆ ಸಂದರ್ಭ ಒದಗಿದ್ದು ಎರಡು ತುಂಬ ಕ್ಲಾಶ್ ಆಗ್ತಾ ಹೋಗುತ್ತೆ. ಬೇಕಾ ಬೇಡವಾ? ಬೇಡ ಅಂತಿದ್ದೆ, ಇದು ಯಾಕೆ ಹಿಂಗೆ ಆಯ್ತಲ್ಲ, ಇದು ಯಾಕೆ ಹಿಂಗೆ ಆಗೋಯ್ತಲ್ಲ. ಸೊ ಏನು ಮಾಡಲಿ ನಾನಿವಾಗ? ಇದಕ್ಕೆ ನಿನ್ನ ಪ್ರಕಾರ ಅಮ್ಮ, ಮದುವೆ ಯಾಕೆ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದರೆ ಏನಕ್ಕೆ ಬೇಕಾಗತ್ತೆ ಮದುವೆ? ಕೆಲಸ ಮಾಡೋಕ್ಕೆ, ಜೊತೆಲಿರೋಕ್ಕೆ, ಮತ್ತು ಇನ್ನೊಂದು ವಿಚಾರ, ಏನಾದ್ರು ನಮಗೆ ಅನುಕೂಲವಾಗಿರೋ ರೀತಿ ನಡ್ಕೊಳ್ತಕ್ಕಂಥದ್ದಕ್ಕೆ ಒಂದು ಹೆಂಡತಿ ಬೇಕು, ಒಂದು ಗಂಡ ಬೇಕು ಅಂತಾನ, ಅಥವಾ ಒಂದು ಮಗು ಮಾಡ್ಕೊಳಕ್ಕೆ, ಅಥವಾ ಸಂಸಾರವನ್ನು ಅಭಿವೃದ್ಧಿಪೂರ್ವಕವಾಗಿ ನಡ್ಸ್ಕೊಂಡು ಹೋಗೋಕ್ಕೆ, ವಂಶ ಬೆಳೆಸೋಕ್ಕೆ, ಯಾವುದಿದ್ರಲ್ಲಿ ಯಾವ್ದು ತೊಗೋಬೋದು? ಮದುವೆ ಯಾಕೆ ಅಂತ ಪ್ರಶ್ನೆ. ಬೇಕು ಅಂತ ಸಂಗಾತಿ ಬೇಕು. ಫೈನ್, ಸೂಪರ್. ಈ ಸಂಗಾತಿ ಬೇಕು ಅಂತಕ್ಕಂತಹ ಲೆಕ್ಕಾಚಾರಕ್ಕೆ ಏನಕ್ಕೆ ಬೇಕು ಅಂದರೆ ವಿಚಾರಗಳು ಬೇರೆ ಬೇರೆ ಆಗ್ಬಿಡುತ್ತೆ. ಸಂಗಾತಿ ಬೇಕು, ಕ್ವಶನ್ ಮಾರ್ಕ್ ಅಲ್ಲೇ ಮಾಡಿ ನಿಲ್ಸೋಣ. ಆದರೆ ನಮ್ಮದೊಂದು ಸಮಸ್ಯೆ ಇದೆ. ಸಂಗಾತಿ ಬೇಕು ಅಂದಮೇಲೆ ಈಗ ಬೇಕು ಅಂತ ಯಾರು ಹೇಳಿದ್ರೋ ಅವರು ಬಳಸೋದನ್ನು ಕಲಿಬೇಕು. ಫಸ್ಟು ಬೇಕು ಅಂತ ಅರ್ಥಲ್ಲಮ್ಮ, ಎದುರುಗಡೆ ಇರೋರು ನಮಗೆ ಏನು ಕೊಡ್ತಾರೆ ಅನ್ನೋದಕ್ಕಿಂತ ನಾವು ಅವ್ರಿಗೆ ಏನು ಕೊಡ್ತೀವಿ ಅನ್ನೋದು ವಿಚಾರ ಬೇಕು. ಏನು ಹೇಳ್ತೀಯಮ್ಮ? ನಿಜ. ನಾವು ನಿರೀಕ್ಷೆಯಲ್ಲಿರ್ತೀವಿ ಹೊರತು ನಾವೇನು ಕೊಡ್ತಾ ಇದ್ದೀವಿ ಅಂತ ಬರಲ್ಲ ನಮ್ಮಲ್ಲಿ. ಸರಿನಾ ತಪ್ಪ ಇದು? ಸರಿ. ಅದು ಹೆಣ್ಣು ಹೌದು, ಗಂಡು ಹೌದು. ಹೌದು. ಯಾಕೆ ನಾನು ಸರಿಯಾಗಿ ನೋಡ್ತಾ ಇಲ್ಲ, ನೀನು ಸರಿ ಟ್ರೀಟ್ ಮಾಡ್ತಾ ಇಲ್ಲ, ಬೇಡ, ನೀನೇನು ಮಾಡ್ತಾ ಇದೆಯಾ, ನೀನು ಮಾಡು. ಅದಕ್ಕೆ ಹೇಳೋದು ಭಗವಂತ, ನೀನು ನನ್ನ ಕಡೆ ನೋಡು, ನಾನು ನಿನ್ನ ಕಡೆ ನೋಡ್ತಾನೇ ಇರ್ತೀನಿ. ನೀನು ಒಂದು ಸಲ ನನ್ನ ಕಡೆ ನೋಡು, ನಾನು ನಿನ್ನ ನೋಡ್ತಾನೇ ಇರ್ತೀನಿ ಅಂತ ಭಗವಂತ ಹೇಳಿದ್ದೇನೆ. ನಿಮ್ಗೆ ಅಲ್ಲೂ ಪುರ್ಸೊತ್ತಿಲ್ಲ. ತಪ್ಪುಗಳನ್ನು ನಾವು ಮಾಡಿಕೊಂಡು ಮದುವೆ ಬೇಡ, ಮದುವೆ ತಪ್ಪು, ಕಷ್ಟ, ಸಮಸ್ಯೆಗಳು, ದುರಂತಗಳು ಇದೆಲ್ಲವೂ ತಿಳ್ಕೊಂಡಿರ್ತಕ್ಕಂಥದ್ದು ಏನಕ್ಕೆ ಅಂತಂದರೆ, ಈ ವಿದ್ಯೆ, ಈ ಎಜುಕೇಷನ್ ಅಂತಕ್ಕಂತಹ ಒಂದು ವಿಚಾರಕ್ಕೆ ಬಂದಾಗ ಇದು ಪೂರ್ಣವಾಗಿ ಬ್ರೇಕ್ ಆಗುತ್ತೆ. ಯಾಕೆ ಅಂದರೆ, ನಾನು ಬದುಕಬಲ್ಲೆ, ಮದುವೆನೇ ಬೇಕಾ? ಹೌದು. ಫ್ರೆಂಡ್ಸಲ್ಲಿ ಏನೋ ತಪ್ಪಾಗಿರುತ್ತೆ, ಫ್ಯಾಮಿಲಿಲಿ ಏನೋ ತಪ್ಪಾಗಿರುತ್ತೆ. ಆ ಜೀವನ ಎಲ್ಲ ನೋಡಿ ಏನಕ್ಕೆ ಬೇಕು, ನಾನು ಹೀಗೆ ಏನೋ ಒಂದು ಸಾಧನೆ ಮಾಡ್ತೀನಿ, ಏನು ಬೇಕಾದ್ರೆ ಆಗ್ಬೋದು, ಆ ರೇಂಜಿಗೆ ಬರ್ತಾರೆ. ಆ ಸಾಧನೆ ಮಾಡ್ತೀನಿ ಅನ್ನೋದು ಸರಿ, ಆದರೆ ಈ ಸಮಾಜ ಬಿಟ್ಕೊಡ್ಬೇಕಲ್ಲ ಅವ್ರನ್ನ. ಮದುವೆ ಯಾಕೆ ಮಾಡ್ಕೋತಾ ಇಲ್ಲ ನೀನು?
ಮದುವೆ ಇಲ್ಲದೆ ಇರಬೇಕಾದ್ರೆ ಏನು ಕಾರಣ ಇರ್ಬೋದು? ಈ ಸಮಾಜ ಈ ಪ್ರಶ್ನೆ ಹಾಕತ್ತೆ. ಓಡಾಡೋಕ್ಕೂ ಆಗಲ್ಲ, ಯಾವ ಮದುವೆಗೂ ಗಪ್ಪತ್ತ ನಿಮ್ಮನ್ನೇ ಕೇಳ್ತಾರೆ, ಯಾಕೆ ಮದುವೆ ಮಾಡ್ಕೊಂಡಿಲ್ಲ? ಅಮ್ಮ, ಈ ಒತ್ತಡಕ್ಕೆ ಮದುವೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಆದರೆ ಮದುವೆ ಅಂತಕ್ಕಂಥದ್ದಕ್ಕೆ ಒಳ್ಳೆಯದಾಗಕ್ಕೆ, ಮದುವೆಯಿಂದ ಒಳ್ಳೆಯದಾಗಕ್ಕೆ, ಒಳ್ಳೆ ರೀತಿ ಮದುವೆ ಆಗೋಕ್ಕೆ ಏನು ಮಾಡಬೇಕು ಅಂತ ತಿಳ್ಕೊಳ್ಳದೇ ಇರತಕ್ಕಂಥ ನಮ್ಮ ಅಸಹಾಯಕತೆ ಆಗಿದೆ. ಮದುವೆಯ ಮೂಲಾರ್ಥ ತಿಳಿದಿಲ್ಲ, ತಂದೆ ತಾಯಿಗೂ ತಿಳಿದಿಲ್ಲ, ಇನ್ನು ಮಕ್ಕಳಿಗೂ ತಿಳಿಯೋದಿಲ್ಲ. ಇದನ್ನು ಶಿಕ್ಷಣ ವ್ಯವಸ್ಥೆಯಲ್ಲಿ ದಾಂಪತ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಒಂದೇ ಅಲ್ಲ, ಮನುಷ್ಯನ ಜೀವನದ ಮೌಲ್ಯಗಳು ಏನು ಬೇಕು ಅಂತ ಎಜುಕೇಷನ್ನಂತೂ ಇಲ್ಲ. ಹೌದಾ? ಹೌದು. ಬದುಕಲಿಕ್ಕೆ ವಿದ್ಯೆ ಬೇಕು, ವಿದ್ಯೆಗೆ ಮಾರ್ಕ್ಸ್ ತೆಗಿಬೇಕು, ಅಷ್ಟಕ್ಕೆ ಮಾತ್ರ ಎಜುಕೇಷನ್ ಇರೋದು. ಈಗ ಅಪ್ಪ ಅಮ್ಮ ಒಂದಕ್ಕೆ ಟಿಕಾನ್ ಮಾಡಿರ್ತಾರೆ, ನೀನು ಚೆನ್ನಾಗಿ ಓದ್ಕೋ, ಒಂದೇ ತಾನೇ? ಅದು ಹೆಣ್ಣು ಓದು ಗಂಡು ಓದು, ಚೆನ್ನಾಗಿ ಓದ್ಕೋ. ಅವ್ರು ಚೆನ್ನಾಗಿ ಓದಿದ್ರು, ಮುಂದೆ ಗೊತ್ತಿಲ್ಲ, ಅಪ್ಪ ಅಮ್ಮನಿಗೂ ಗೊತ್ತಿಲ್ಲ. ಇವತ್ತು ಮಕ್ಕಳು ಅನಾಹುತಕ್ಕಾಗ್ತಾ ಇರೋಂಥ ತುಂಬ ಸಮಸ್ಯೆನ ಅನುಭವಿಸ್ತಾ ಇರೋದಕ್ಕೆ ಮೂಲ ಕಾರಣಕರ್ತರು ತಂದೆ ತಾಯಿಗಳೇ. ಒಂದನ್ನು ಬಿಟ್ಟು ಒಂದನ್ನು ಬದುಕೋಕ್ಕಾಗಲ್ಲಮ್ಮ. ಒಂದು ಕೈ ಹಿಡ್ಕೊಂಡ್ರೆ ನೀನು ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ. ಹಾಗೆ ತಂದೆ ತಾಯಿ ಆದವರು ಮಕ್ಕಳಿಗೆ ನಿಜವಾಗಿಯೂ ನಾವು ಏನನ್ನು ಕೊಡಬೇಕು, ಫಸ್ಟ್ ಒನ್. ಎರಡನೇದು, ಒಂದು ಮಗು ಅಂತ ಹುಟ್ಟಿದ್ರೆ ಅಪ್ಪ ಅಮ್ಮ ಆದವರು ಏನು ಮಾಡಬೇಕಿತ್ತು ಅಂತ ತಿಳ್ಕೊಳ್ಳದೇ ಇರೋದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಫಾರಿನ್ ವಿಚಾರ ಬೇಡ, ಅದು ಶರ್ಟ್ ಚೇಂಜ್ ಮಾಡ್ದಂಗೆ ಇರುತ್ತೆ ವಿಚಾರ. ಅರೆ, ನಮ್ಮ ಇಂಡಿಯಾ ದೇಶ ಸ್ವಲ್ಪ ಎದುರ್ಕೊಂಡಿದ್ದಾರೆ, ಎಷ್ಟೋ ಆಗ್ತಾ ಇರುತ್ತೆ, ಎಷ್ಟೋ ಆಗಿಲ್ಲ, ಪ್ರಯತ್ನದಲ್ಲಿದ್ದಾರೆ, ಬಿಟ್ಬಿಡಬೇಕು ಅಂತಿದ್ದಾರೆ. ಇದಕ್ಕೆ ಕಾರಣ ಗಂಡು ಹೆಣ್ಣು ಹೊಂದಾಣಿಕೆ ಆಗಿಲ್ಲ ಅಂದರೆ ಅಪ್ಪ ಅಮ್ಮನೇ ನೇರ ಕಾರಣ, ನೇರ ಹೊಣೆ. ಅದನ್ನು ಇವತ್ತು ವಿಸ್ತಾರವಾಗಿ ಹೇಳೋಣ. ಅಪ್ಪ ಅಮ್ಮ ಏನಾದರೂ ತಪ್ಪು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡಲಿದ್ದಾರೆ, ಈ ಮೂರು ವಿಧಾನದಲ್ಲಿ ಅಪ್ಪ ಅಮ್ಮ ಇದ್ದಾರೆ. ಮಕ್ಕಳು ಮದುವೆ ಆಗಲ್ಲ, ಸಮಸ್ಯೆ ಅಪ್ಪ ಅಮ್ಮನೇ. ಮದುವೆಯಾಗಿ ನೆಮ್ಮದಿ ಇಲ್ಲ, ಸಮಸ್ಯೆ ಅಪ್ಪ ಅಮ್ಮನೇ. ಏನಪ್ಪ ಹಿಂಗೆ ಹೇಳ್ತಾವಲ್ಲ, ನಾವೇನು ಮಾಡಿದ್ದೀವಿ ಅಂತ ಎಲ್ರಿಗೂ ಆಶ್ಚರ್ಯ ಆಗ್ತಾ ಇರ್ಬೋದು. ವಿಸ್ತಾರ ಮಾಡಿ ಹೇಳ್ಕೊಡೋಣ. ಮಕ್ಕಳದು ಯಾವ ಕಾರಣಕ್ಕೂ ತಪ್ಪಲ್ಲ. ಮಕ್ಕಳು ಏನೋ ಒಂದು ಹಂತಕ್ಕೆ ಹೋಗಿ ತಗಲಾಕೊಂಡಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ ಅಂದರೆ ತಂದೆ ತಾಯಿಯೇ ಮೂಲ ಕಾರಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲ ಕೋಟಿ ಕೋಟಿ ನಮಗಳನ್ನು ಅರ್ಪಣೆಯನ್ನು ಮಾಡಿ, ಏನಪ್ಪ ಅದು ತಂದೆ ತಾಯಿಗಳು ಮಾಡಬೇಕು? ಒಂದು ಮಗು ಹುಟ್ಟತ್ತೆ, ಹೆಣ್ಣೋ ಗಂಡೋ, ತಂದೆ ತಾಯಿ ಮಾಡಬೇಕಾದ ಕರ್ತವ್ಯ ಕೇಳ್ತಾ ಇದ್ದೀನಿ. ಒಂದು ಮಗು ಹುಟ್ಟತ್ತೆ, ಆ ಮಗು ಹುಟ್ಟೋದು ವಂಶ ಬೆಳಗಕ್ಕೋ, ದೀಪ ಹಚ್ಚಕ್ಕೋ, ಏನೋ ಒಂದು ಅನ್ಕೊಳ್ಳೋಣ, ಅಂದ್ಕೊಂಡಿರ್ತಾನೆ. ಹೆಣ್ಣು ಹುಟ್ಟಿದ್ರೆ ದೀಪ ಹಚ್ತಾಳೆ, ಅದೆಲ್ಲ ಹಚ್ತಾರೋ ಇವರೆಲ್ಲಿ ತೋರಿಸ್ತಾರೋ ಗೊತ್ತಿಲ್ಲ. ಗಂಡು ಹುಟ್ಟಿದ್ರೆ ವಂಶ ಬೆಳಗ್ತಾನೆ, ಅದೆಲ್ಲಿ ಬೆಳಗ್ತಾನೋ ಇವರೆಲ್ಲಿ ನೋಡ್ತಾರೋ ಗೊತ್ತಿಲ್ಲ. ಅಮ್ಮ, ಬರೀ ಸುಳ್ಳಲ್ಲೇ ಕಳೀತಾ ಇದ್ದೀವಿ ಕಾಲ, ನಾವು ನಿರೀಕ್ಷೆಯಲ್ಲಿ ಕಳೀತಾ ಇದ್ದೀವಿ. ಅದಕ್ಕೆ ದುರಂತ ಕಾಣ್ತಾ ಇದೆ ನಮ್ಮದೆಲ್ಲ. ಬರೀ ನಿರೀಕ್ಷೆ. ಮಗ ಹುಟ್ಟಿದ್ರೆ ಹಿಂಗಾಗ್ತಾನೆ, ಮಗಳು ಹುಟ್ಟಿದ್ರೆ ಹಿಂಗಾಗ್ತಾಳೆ. ಅದು ಹೆಂಗಾಗ್ತಾರೆ? ಎರಡೂ ಆಗಿರಲ್ಲ. ಹೌದಾ ಅಲ್ವಾ? ಹಾಗಿದ್ಮೇಲೆ ಕುಟುಂಬ ಹೇಗಾಗುತ್ತೆ ಇದು? ಯಾಕೆ ಕುಟುಂಬ ಹೊಡೆದೋಯ್ತು? ಹೊಡೆದಿದೆಯಾ ಇಲ್ವಾ? ಮನೆಯಲ್ಲಿ ಮನಸ್ತಾಪ ಬಂದ ಮೇಲೆ ತಂದೆ ಮಗಳಿಗಾಗಲ್ಲ, ತಾಯಿ ಮಗನಿಗಾಗಲ್ಲ. ಮನಸ್ತಾಪ ಬಂದಾಯಿತು, ಹೇಳೋದನ್ನು ಕೇಳಲ್ಲ, ಕುಟುಂಬ ಹೊಡೆದಾಯಿತು. ಇವ್ರು ಇನ್ನೂ ಅಂದ್ಕೊಂಡಿರ್ತಾರೆ ನಮ್ಮ ಕುಟುಂಬ ಒಡೆದಿದೆ ಅಂತ ಗೊತ್ತೇ ಆಗಲ್ಲ, ಗೊತ್ತಾಗಿಲ್ಲ. ನನ್ನ ಮಗಳು ಫಂಕ್ಷನಲ್ಲಿ ಹಬ್ಬದಲ್ಲಿ ಯಾರು ಬಂದರೆ ಇವ್ರು ನಮ್ಮ ಮಗಳು, ಇವ್ನು ನಮ್ಮ ಮಗ, ಅಷ್ಟೇ. ಇವ್ರು ನನ್ನ ಗಂಡ, ಇವ್ರು ನನ್ನ ಹೆಂಡತಿ. ಇವ್ರ ಪರಿಚಯ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಆಮೇಲೆ ಹೋದ್ಮೇಲೆ ಅವರ ಉತ್ತರಕ್ಕೆ, ಇವ್ರ ದಕ್ಷಿಣಕ್ಕೆ, ಇವ್ರ ಪಶ್ಚಿಮಕ್ಕೆ. ಆದರೂ ಮನೆ ಒಳಗಡೆ ಇರ್ತಾರೆ. ಇದಕ್ಕೊಂದು 4 ಗೋಡೆ, ಒಂದು ಮನೆ, ಕುಟುಂಬಕ್ಕೆ. ಹೌದಾ? ಯಾವತ್ತೋ ಒಂದಿನ ಪೂಜೆ ಮಾಡ್ತಾರೆ, ಸಕುಟುಂಬ ಪರಿಹಾರ ಒಳ್ಳೆಯದಾಗಲಿ ಅಂತ ಅವ್ರ ಮಂತ್ರ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದು ಅಲ್ಲಿಗೆ ಕ್ಲೋಸ್. ಅದು ಆಗಲ್ಲ. ಯಾಕೆ ಅಂದರೆ ನೆಮ್ಮದಿಯಾಗಿರಲಿಕ್ಕೆ ಏನು ಬೇಕು ಅಂತ ಟಿಪ್ಸ್ ಹೇಳಿದ್ರೆ ಪರವಾಗಿಲ್ಲ. ಚೆನ್ನಾಗಿರಿ ನೀವು 100 ವರ್ಷ ಬಾಳಿ ಬದುಕಿ ಅಂತ ಬರೀ ಪುಕ್ಕಟಿಯಾಗಿ ಹೇಳ್ಬಿಟ್ಟು ನೋಡೋದ್ರಾಗತ್ತೆ ನಮ್ಮ? ಆಗಲ್ಲ. ನೋಡಿ, ಇದು ಪೂಜೆ ಮಾಡುವಾಗ ನಾವು ಮಾಡ್ತಾ ಇರ್ತಕ್ಕಂಥ ವಿಚಾರ. ಅದಕ್ಕೇನು ಹೇಳುತ್ತೆ ಧರ್ಮದಲ್ಲಿ ಅಂದರೆ, ಯಾರು ಪೂರ್ಣ ಪೂಜೆಯನ್ನು ಮಾಡುತ್ತಿಲ್ಲ. ಪೂರ್ಣ ಪೂಜೆ ಅಂದರೆ ಯಾವುದು ಅದೇ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಯಾವ ಪೂಜೆ? ಪೂರ್ಣ ಪೂಜೆ ಅಂದರೆ ಯಾವುದು? ಈಗ ಹೇಳಿದ್ರೆ ಎಲ್ರಿಗೂ ಅನಿಸುತ್ತೆ ಪೂರ್ಣ ಪೂಜೆ ಅಂದರೆ ಹೇಗದು? ಆದರೆ ಇವತ್ತು ಶುಕ್ರವಾರ ಎಷ್ಟು ಜನ ಲಕ್ಷ್ಮೀ ಪೂಜೆ ಮಾಡಿಲ್ಲ, ಮಾಡ್ತಾ ಇದ್ದಾರೆ. ಮಾಡಿ, ಸರಿ. ಆದರೆ ಇಲ್ಲಿ ಪೂಜೆ, ಪೂರ್ಣ ಪೂಜೆ ಅಂತಕ್ಕಂಥದ್ದು ವಿಚಾರ ಏನಕ್ಕೆ ಬೇಕು ಅಂದರೆ, ಎಷ್ಟೇ ಕಷ್ಟ ಬಂದರೂ ಅಮ್ಮ ಹೆಣ್ಣು, ಎಷ್ಟೇ ಕಷ್ಟ ಬಂದರೂ ಹೆಣ್ಣು ಕೋಪ ಮಾಡಬಾರದು.
ಅದು ಸಾಧ್ಯನೇ ಇಲ್ಲ. ಒಂದು ನಿಮಿಷ ಎಷ್ಟೇ ಕಷ್ಟ ಬಂದರೂ ಮದುವೆ ಆಗಿರಲಿ ಮದುವೆ ಆಗದೇ ಇರಲಿ, ಎಷ್ಟೇ ಕಷ್ಟ ಎಂತಹ ಪರಿಸ್ಥಿತಿಯಲ್ಲೂ ಹೆಣ್ಣಿಗೆ ಕೋಪ ಬರಬಾರದು. ಇದು ಹೇಳಕ್ಕೆ ಚಂದ, ನೀನು ಹೇಳ್ಬಿಟ್ಟಿದ್ದೆ ಯಾವಾಗಲೇ ಇದು ಸಾಧ್ಯ ಇಲ್ಲದ ವಿಚಾರ ಅಂತ. ಆದರೆ ಈಗ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಕೋಪ ಕಂಟಿನ್ಯೂಟಿ ಇದೆಯಾ, ಕಟ್ಟಾಗ್ತಾ ಇದೆಯಾ? ಕಟ್ಟಾಗ್ತದೆ. ವಂಶ ಪಾರಂಪರೆಯಿಂದ ಹೋಗ್ತಾನೇ ಇದೆ. ಕೋಪ ಕಮ್ಮಿ ಆಗಿದೆಯಾ? ಇಲ್ವಲ್ಲ. ಯಾಕಮ್ಮ ಹಿಂಗೆ ಕೋಪ ಮಾಡ್ತೀನಿ, ನಮ್ಮ ಅಪ್ಪನಿಗೂ ಹಂಗೆ ಅದಕ್ಕೆ ನಂಗೆ ಹಂಗೆ ಬರುತ್ತೆ. ಇದ್ಯಾಕೆ ಹಿಂಗೆ, ನಮ್ಮ ಅಮ್ಮನಿಗೂ ಹಂಗೆ ಅದಕ್ಕೆ ಹಂಗೆ ಬರುತ್ತೆ. ಸೊ ಅಮ್ಮನಿಂದ ಮಗಳಿಗೆ ಬಂತು, ಮಗಳಿಂದ ಮೊಮ್ಮಗಳಿಗೆ ಬಂತು, ಹೋಗ್ತಾನೇ ಇದೆ. ಇದು ಯಾವಾಗ ಕಟ್ಟಾಕೋದು? ಕೋಪ ಬರೋದು ಬಹಳ ಸಹಜ ಅಂತ ನಾವು ಅಂದ್ಕೊಂಡಿದ್ದೀವಲ್ಲ, ಇದು ನಮ್ಮ ಸೋಮಾರಿತನ. ಕೋಪ ಬರೋದು ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ ಮನುಷ್ಯನ ಸಹಜ ಪ್ರಕ್ರಿಯೆ. ಪ್ರೀತಿ ಮಾಡೋದು ಸಹಜ ಪ್ರಕ್ರಿಯೆ, ದುರಂತ ನಡೆಯೋದು ಸಹಜ ಪ್ರಕ್ರಿಯೆ. ಹಂಗೆ ಅನ್ಕೊಂಡು ಬದುಕ್ಬಿಡಿ ಪೂರ್ತಿ. ಹೆಂಡತಿ ಓಡೋಗ್ಬಿಟ್ಲು, ಅದು ಸಹಜ. ಮದುವೆ ಆಯಿತು, ಅದು ಸಹಜ. ಮನೆ ಕಟ್ಟಿದೆ, ಅದು ಸಹಜ. ಮಗು ಓದಿಸ್ದೆ, ಅದು ಸಹಜ. ಏನು ಸಹಜ ಅಂದರೆ, ನಾವು ಮಾತಾಡೋ ಶೈಲಿ ಹೇಗಿದೆ ಅಂದರೆ, ಏನೋ ಒಂದು ರೀತಿ ನಾವು ಡಿಫ್ರೆಂಟಾಗಿ ಬದುಕ್ತಾ ಇದ್ದೀವಿ ಅನ್ನೋ ಶೈಲಿಯಲ್ಲಿ ಮಾತಾಡ್ತೀವಿ ಹೊರತು, ಇದು ಒಂಥರ ಆ್ಯಕ್ಟಿಂಗ್ ಮಾಡ್ತಾಂಗೆ ಇದೆ ಜೀವನದಲ್ಲಿ. ಸಿನಿಮಾ ಆ್ಯಕ್ಟಿಂಗ್ ಇರುತ್ತಲ್ಲಮ್ಮ, ಹಾಗೆ ನಾವು ಬದುಕಿ ಜನಗಳಿಗೆ ಶೋಪ್ ತೋರಿಸ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಕೋಬಹುದೇ ವಿನಃ ಮಾನಸಿಕವಾಗಿ ದೈಹಿಕವಾಗಿ ಯಾವ ಕಾರಣಕ್ಕೂ ಯಾರೂ ಸೂಕ್ತವಾಗಿ ನೆಮ್ಮದಿಯಾಗಿ ಕೋಪವಿಲ್ಲದೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಕಾರಣ ಏನು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ, ಆ ಮಗು ಅಂತ ಹುಟ್ಟಿದಾಗ ತಂದೆ ತಾಯಿಗಳು ಮಾಡಬೇಕಾದ ಮೊದಲನೆಯ ಕೆಲಸ, ನಮ್ಮಲ್ಲಿ ಒಂದು ದೊಡ್ಡ ಸಂಪ್ರದಾಯ ಅಂತ ಬಂದಿದೆ. ಏನು? ತಿಥಿ ತರ್ಪಣ ಇದೆಲ್ಲ ಯಾಕೆ ಮಾಡಬೇಕು? ಮಕ್ಕಳು ಕೇಳ್ತಾರೆ ಎಷ್ಟೋ ಜನ, ಯಾಕೆ ಮಾಡ್ತೀರಾ? ಒಂದು ಬಂದೇನು ತಿಂತಾರಾ? ನೀವು ನೋಡಿದ್ದೀರಾ? ಏನಕ್ಕೆ ಮಾಡ್ತೀರಾ? ನಮ್ಗೆ ಯಾಕೆ ಹಿಂಸೆ ಕೊಡ್ತೀರಾ? ಇಲ್ಲ ಅಂತೀನಮ್ಮ. ಕೇಳ್ತಾರಾ ಇಲ್ವಾ? ಕೇಳ್ತಾರೆ. ಯಾಕೆ ಅಂದರೆ ದೊಡ್ಡವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳ್ತಾರೆ. ಅವರು ಗೊತ್ತಿದ್ರೆ ಮೊದಲೇ ಹೇಳ್ಬಿಡಬೇಕು, ಏನಕ್ಕೆ ಮಾಡ್ತೀವಿ ಬನ್ನಿ ಇಲ್ಲಿ ಹೆಣ್ಣೋ ಗಂಡೋ ನಿಲ್ಲಿಸ್ಕೊಂಡು ಹೇಳಬೇಕು, ನೋಡಪ್ಪ ಇದು ಮಾಡೋದ್ರಿಂದ ಈ ಉಪಯೋಗ ಇದೆ, ಇದು ಮಾಡ್ಕೊಂಡು ಬಂದಿದ್ದೀವಿ ಅಂತ. ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಕೇಳೋದು ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಾರೆ, ಅವ್ರಿಗೆ ಕೇಳೋದು ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಾರೆ. ಹಿಂದಕ್ಕೆ ತೋರಿಸ್ತಾರೆ, ಮುಂದಕ್ಕೆ ಯಾರೂ ತೋರಿಸಲ್ಲ. ಮಕ್ಕಳು ಅದಕ್ಕೆ ಇವ್ರ ಹತ್ರ ಕೇಳೋದ್ರ ಅರ್ಥ ಇಲ್ಲ, ಇವ್ರಿಗೇನು ಗೊತ್ತೇ ಇಲ್ಲ, ಇವ್ರ ಬದುಕಿನ ಮೌಲ್ಯಗಳೇ ಗೊತ್ತಿಲ್ಲ ಅಂತ ಮಕ್ಕಳು ಸೈಡ್ಗೆ ಹೋಗ್ಬಿಡ್ತಾರೆ. ಇದನ್ನು ತಂದೆ ತಾಯಿಗಳು ನಾವು ಮಾಡ್ತಾ ಇರ್ತಕ್ಕಂಥ ಕೆಟ್ಟ ವಿಚಾರ ಅಂತ ಅಂದ್ಕೊಂಡಿಲ್ಲ. ಮಕ್ಕಳಿಗೆ ನಾವು ಯಾವುದೇ ಮಾಹಿತಿಯನ್ನು ಕೊಡುತ್ತಿಲ್ಲ. ನಾನು ಹೇಳಿದಷ್ಟು ಕೇಳು, ಓದಬೇಕು ಓದ್ಕೊ, ಮದುವೆ ಮಾಡ್ಕೋಬೇಕು ಮಾಡ್ಕೊ, ಮಗು ಆಗಬೇಕು ಮಾಡ್ಕೊ. ಆರ್ಡರ್ ಸರಿನಾ? ಇದು ಆರ್ಡರ್ ಮಾಡೋ ಸರಿನಾ ಅಲ್ವಾ? ಓಕೆ, ಆರ್ಡರ್ ಮಾಡೋಣ. ತಿರ್ಗಿಸ್ ಕೇಳಿದ್ರೆ, ನೀವು ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದೀರಾ? ಉತ್ತರ ಇಲ್ಲ. ನೀವು ನಮ್ಮ ಮಕ್ಕಳು ಹುಟ್ಟಿದ ಮೇಲೆ ನೀವು ನೆಮ್ಮದಿಯಾಗಿದ್ದೀರಾ? ನಾವು ನೆಮ್ಮದಿಯಾಗಿದ್ದೀವಾ? ಉತ್ತರ ಇಲ್ಲ. ಹೌದು. ಗಂಡ ಹೆಂಡತಿ ಆರೋಗ್ಯವಾಗಿದ್ದೀರಾ? ನೀವು ತಂದೆ ತಾಯಿ ಅನ್ನಿಸ್ಕೊಳ್ಳೋದು ಬೇಜಾರು ಮಾಡ್ಕೊಬಿಡಿ, ಕೇಳ್ತೀನಿ ಅಂತ. ನೀವು ಆರೋಗ್ಯವಾಗಿದ್ದೀರಾ? ಇಲ್ಲ. ಮತ್ತು ಮದುವೆಗೆ ಅರ್ಥ ಗೊತ್ತಿಲ್ಲ, ನೀವೇ ಬಂದಿದ್ದೀರಾ ಅಂದರೆ ನಾವು ಮದುವೆ ಹಾಕಬೇಕು. ನಮಗೆ ನೀವು ಬುದ್ಧಿ ಹೇಳಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಜಗಳ ಆಗುತ್ತಾ ಮನೇಲಿಲ್ವಾ? ಆಗತ್ತೆ. ದಿನನಿತ್ಯ ಜಗಳ. ಇದಕ್ಕೊಂದು ಶಾಸ್ತ್ರ. ಯಾಕೋ ನಮ್ಮ ಮನೇಲಿ ಜಗಳ ಆಗುತ್ತೆ, ಅದಕ್ಕೊಂದು ಶಾಸ್ತ್ರ, ಅದಕ್ಕೊಂದು ಪೂಜೆ. ಅಂದರೆ ಹಣ ಖರ್ಚು ಮಾಡಿ ತೊಗೊಂಡೋಗಿ ಪುರೋಹಿತರಿಗೋ ಮಂತ್ರವಾದಿಗೋ ಕೊಡ್ತಾ ಇರ್ತಾರೆ. ಮಕ್ಕಳು ಬೈತಾರೆ, ಚೆನ್ನಾಗಿರೋದು ಯಾವ್ದಾದ್ರು ಒಂದು ಟೀ ಶರ್ಟ್ ತಗೋತಿದ್ದೆ, ದುಡ್ಡು ಕೊಟ್ಟಿದ್ದೆ, ತಗೊಂಡೋಗಿ ಅವನಿಗೂ ಕೊಟ್ರಲ್ಲ. ಹೌದು. ಆಮೇಲೆ ಅದರಿಂದ ಒಳ್ಳೇದು ಆಗಲ್ಲ. ಜೀವಮಾನ ಪರ್ಯಂತ ಇವ್ರು ಕೊಡ್ತಾನೆ ಇರೋ ದುಡ್ಡನ್ನ ಮಕ್ಕಳು ಕೇಳಿದ್ರೆ ಕೊಡಲ್ಲ ದುಡ್ಡು. ಹೌದಲ್ಲಮ್ಮ? ಕೋಪ ಬರುತ್ತಾ ಇಲ್ವಾ? ಬರುತ್ತೆ. ಸೊ ಇದೆಲ್ಲ ಮೂಲ ಕಾರಣ ಏನಪ್ಪ ಅಂದರೆ, ಇದೆಲ್ಲ ಒಂದೇ ಚೌಕಲ್ಲಿದೆ. ಒಂದು ವ್ಯಕ್ತಿ ಮನೆಯಲ್ಲಿ ಗಂಡನಿಗೆ ಬಡತನ ಬರದೇ ಇರೋದಕ್ಕೆ ಹೆಣ್ಣಾದವಳಿಗೆ ಏನು ಮಾಡಬೇಕು ಅಂತ ತಂದೆ ತಾಯಿ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಗಂಡನಿಗೆ ಬಡತನ ಬರದೇ ಇರುವ ಕಾರಣ ಬರಬಾರ್ದು ಅಂದರೆ, ಮದುವೆಯ ಮಾಡ್ತಕ್ಕಂಥ ತಂದೆ ತಾಯಿ ಹೆಣ್ಣು ಮಕ್ಕಳಿಗೆ ಕಿವಿ ಮಾತನ್ನು ಹೇಳಿಕೊಡಬೇಕು. ಯಾವ ಮಾತನ್ನು ಹೇಳಿಕೊಡಬೇಕು ಅನ್ನೋದು ತಿಳ್ಕೊಬೇಕಾಗಿರೋದು. ಹೌದು. ಇವ್ರು ಏನು ಹೇಳ್ತಾರೆ ಅಂದರೆ, ಅಡ್ಜಸ್ಟ್ ಮಾಡ್ಕೊಂಡು ಅನುಸರಿಸ್ಕೊಂಡು ಸಂಸಾರ ಮಾಡು. ಏನು ಅನುಸರಿಸ್ಕೊಳ್ಳೋದು, ಯಾವ್ದು ಅಡ್ಜಸ್ಟ್ ಮಾಡ್ಕೊಳ್ಳೋದು? ಆ ಹುಡುಗಿನ ಯೋಚನೆ ಮಾಡಬೇಕು, ಇವ್ರಿಗೆ ಕೇಳಬೇಕು ಏನದು ಅಂತ. ಈ ರೀತಿಯಾಗಿರ್ತಕ್ಕಂಥದ್ದು ಈಗ ನಾನು ಹೇಳಿದಂಥ ವಿಚಾರ ಏನಪ್ಪ ಅಂತಂದರೆ, ಅನುಸರಿಸ್ಕೊಂಡು ಹೋಗು ಅಂತಕ್ಕಂಥ ವಿಷಯಕ್ಕೆ ಹೋದಾಗ ದುರಂತಗಳು ಶುರುವಾಗೋದು, ಗಂಡ ಹೆಂಡತಿಗೆ ದುರಂತ ಶುರುವಾಗೋದಕ್ಕೆ 3 ವಿಚಾರಗಳು ಶುರುವಾಗತ್ತಮ್ಮ. ಹೆಂಡತಿಯಿಂದ ಗಂಡನಿಗೆ ತಪ್ಪು, ಗಂಡಿನಿಂದ ಹೆಂಡತಿ ತಪ್ಪು ಅನ್ನೋದಕ್ಕೆ ಯಾರಿಂದ ಇದಾಗ್ತಾ ಇದೆ ಅಂತ ಹೆಂಡತಿನೂ ಯೋಚನೆ ಮಾಡ್ತಾರೆ, ಗಂಡನೂ ಯೋಚನೆ ಮಾಡ್ತಾರೆ. ಇವಳು ಮಾಡ್ಕೊಂಡಿದ್ದು ತಪ್ಪ, ಈ ಮನುಷ್ಯನ ಮಾಡ್ಕೊಂಡಿದ್ದು ನಾನು ತಪ್ಪ ಹೇಳಲ್ಲ, ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಹೌದಾ ಅಲ್ವಾ?
ಈ ತಪ್ಪು ಏನು ಅಂತ ತಿಳ್ಕೊಳ್ಳುವಂಥ ಲೆಕ್ಕಾಚಾರ ಹೆಣ್ಣಿಂದ ಶುರುವಾಗತ್ತೆ. ಏನದು? ಬೇಜಾರು ಅಂತಕ್ಕಂಥದ್ದು ಒಂದು ಸೈಡ್ ಇದ್ದರೂ, ಕೋಪ ಬಂದಾಗ ಮಾಂಗಲ್ಯಕ್ಕೆ ಕೈ ಹಾಕ್ತಕ್ಕಂಥ ಒಂದು ಭಾಗ ತೆಗೆದು ಕೊಟ್ಬಿಡ್ತೀನಿ, ತಗೊಂಡು ಹೋಗ್ಬಿಡು, ನಿನ್ನ ಸವಾಸ ಬೇಡ. ಇಲ್ಲ ಗಂಡು ಕೇಳ್ತಾನೆ, ನಿನ್ನ ಮಾಂಗಲ್ಯ ಕಟ್ಟಿದ್ದೀನಿ ಕೊಟ್ಬಿಡು, ನಿನ್ನ ದಾರಿ ಹಿಡ್ಕೊಂಡು ಹೋಗು ಅಂತ. ಮಾಂಗಲ್ಯದ ಮೊದಲನೇ ಮಾತು ಶುರುವಾಗತ್ತೆ. ಅಮ್ಮ, ದಾಂಪತ್ಯಕ್ಕೆ ಬಡತನ ಅಲ್ಲೇ ಶುರುವಾಯಿತು. ಇನ್ನು ಅವ್ರು ಯಾವ ಕಾರಣಕ್ಕೂ ತಲೆ ಎತ್ತಕ್ಕಾಗಲ್ಲ, ಏಳಿಗೆ ಆಗೋಕ್ಕಾಗಲ್ಲ. ಯಾಕೆ ಅಂದರೆ ಮಾಂಗಲ್ಯದ ಬಗ್ಗೆ ಮಾತಾಡ್ತಕ್ಕಂಥದ್ದು, ಮಾಂಗಲ್ಯ ಅವಾಗವಾಗ ಸೌದೋಗಿದೆ ಅಂತ ಕಟ್ಟಾಗ್ತಕ್ಕಂಥದ್ದು, ಮಗು ಮಗು ಕೈ ಹಿಡ್ಕೊಂಡು ಕಿತ್ತೋಯ್ತು, ಸೌದೋಯ್ತು ಅಂತಕ್ಕಂಥದ್ದು, ಇದೆಲ್ಲ ನಡೀತಕ್ಕಂಥದ್ದು ದಾಂಪತ್ಯ ಏಳಿಗೆ ಇಲ್ಲ, ಎಚ್ಚರಿಕೆ ತಗೊಳ್ಳಿ ಅಂತ ಮೆಸೇಜ್ ಕೊಡುತ್ತೆ. ಸರ ಕಟ್ಟಾಯಿತು, ಸೌದೋಗಿತ್ತು, ಕಳ್ಳ ಕಿತ್ಕೊಂಡು ಹೋಗ್ಬಿಟ್ಟ, ಇವೆಲ್ಲ ನಡೆಯುತ್ತೆ ಕೆಲವೊಂದು ವಿಚಾರಗಳು. ಇದೆಲ್ಲ ಏನು ಅಂದರೆ ನೀನು ಮದುವೆ ಮಾಡ್ಕೊಂಡಿರೋದು, ನೀನು ತಿಳ್ಕೊಂಡಿರೋದು ತಪ್ಪಾಗಿದೆ, ಎಚ್ಚರಿಕೆ ತಗೋ ಅಂತ. ಮದುವೆ ಮಾಡಿಕೊಂಡಿರೋ ರೀತಿ ತಪ್ಪಿದೆ, ಮದುವೆಯನ್ನು ತಿಳ್ಕೊಂಡಿರೋದು ತಪ್ಪಿದೆ, ನಿಮ್ಮ ದಾಂಪತ್ಯದಲ್ಲಿ ತಪ್ಪಾಗ್ತಾ ಇದೆ, ನೀವು ಏಳಿಗೆ ಆಗುವಂಥ ಕುಟುಂಬ ಅಲ್ಲ ಅಂತ ಭಗವಂತ ಮೆಸೇಜ್ ಮಾಂಗಲ್ಯದ ರೂಪದಲ್ಲಿ ತೋರಿಸ್ತಾನೆ. ಇವ್ರು ಅನ್ಕೋತಾರೆ ನಮ್ಮದು ಕರಿಮಣಿ ತುಂಬ ದಿನ ಆಗಿತ್ತು, ದಾರ ಸೌದೋಗಿತ್ತು, ಕೊಂಡಿ ಸೌದೋಗಿತ್ತು, ಈ ಥರ ಕಾರಣ ಹೇಳಿ ಅದನ್ನು ಮುಚ್ಚಾಕೊಂಡ್ಬಿಡ್ತಾರೆ. ಅಮ್ಮ, ಮದುವೆ ದಿನ ನಡೆಯುತ್ತೆ ಕೆಲಸ, ಮದುವೆ ಆದ 3 ದಿನಕ್ಕೆ ನಡೆಯುತ್ತೆ, 1 ತಿಂಗಳಿಗೆ ನಡೆಯುತ್ತೆ, ವರ್ಷಕ್ಕೆ ನಡೆಯುತ್ತೆ ಮಾಂಗಲ್ಯ ಸರ. ಅದಂಗೆ ಮುಚ್ಚಿಟ್ಕೊಂಡೇ ಹೋಗ್ತಾರೆ. ಯಾವಾಗ ಅದು ಭಿನ್ನ ಆಯಿತು, ತೊಂದರೆ ಆಯಿತು ಅಂದರೆ ತಿಳ್ಕೊಳ್ಳಿ ನಮ್ಮ ಮದುವೆಯ ಜೀವನ ಚೆನ್ನಾಗಿಲ್ಲ ಅಂತ ಮೆಸೇಜ್ ಕೊಟ್ಟಿದೆ ಅಂತ ತಿಳ್ಕೊಂಡು ಅದನ್ನು ರಿಪೇರಿ ಮಾಡಿಕೊಂಡ್ರೆ ದಾಂಪತ್ಯ ಸಮಸ್ಯೆ ಇಲ್ಲ. ಅದು ಯಾಕೆ ಆಗಬೇಕಿತ್ತು, ಆ ಸಮಸ್ಯೆ ಯಾಕೆ ಉದ್ಭವ ಆಗಬೇಕಿತ್ತು ಮಾಡ್ಕೊಂಡ್ಮೇಲೆ ತಿಳ್ಕೊಬೇಕು. ಅದು ಆಕಸ್ಮಿಕ ಅಂತ ನೀವು ಅಂದ್ಕೊಂಡಿದ್ರೆ ಆಕಸ್ಮಿಕ ಆದರೂ ಕೂಡ ಆಗಬಾರ್ದದು. ಮಾಂಗಲ್ಯ ಸರ ಅದಕ್ಕೆ ಮಂಗಳಕರವಾಗಿರುತ್ತೆ. ಮಾಂಗಲ್ಯ ಯಾಕೆ ಭಿನ್ನ ಆಗಬೇಕದು ಅಂತಕ್ಕಂಥದ್ದು ನಾವೆಷ್ಟು ಪೂಜ್ಯತೆಯ ಮನೋಭಾವದಿಂದ ಮಾಂಗಲ್ಯವನ್ನು ನಾವು ಕಟ್ಕೊಂಡಿರ್ತೀವಿ ಅಲ್ವೇನಮ್ಮ? ಅದಕ್ಕೆ ಅಷ್ಟು ಬೆಲೆ ಕೊಡಬೇಕು ಅಂತಲೂ ಗೊತ್ತಿರುತ್ತೆ. ಅದು ಯಾಕೆ ನಮಗೆ ಆ ರೀತಿ ಪಾಠ ಕಲಿಸ್ತಾ ಇದೆ ಅಂದರೆ ಎಷ್ಟು ಶಕ್ತಿ ಇದೆ ಮಾಂಗಲ್ಯ ಸರದಲ್ಲಿ. ಆದರೆ ಅದು ಮಾಡ್ತಕ್ಕಂತಹ, ನೋಡ್ತಕ್ಕಂತಹ, ಕೇಳ್ತಕ್ಕಂತಹ ವಿಚಾರದಲ್ಲಿ 2ನೇ ಭಾಗಕ್ಕೆ ಬಂದರೆ, ಮಾಂಗಲ್ಯದ ಭಾಗ ಒಂದಾಯಿತು, ಇನ್ನೊಂದು ಭಾಗ ಪಾತ್ರೆಗಳನ್ನು ಕೋಪ ಮಾಡಿ ಬಿಸಾಕೋದು, ಪಾತ್ರೆ ಮೇಲೆ ಪಾತ್ರೆ ಬಿಸಾಕೋದು. ಇದು ಎಷ್ಟು ದೊಡ್ಡ ದುರಂತ ಆಗತ್ತೆ ಅಂದರೆ, ಕೊನೆಯದು 3ನೇದು ಹೇಳ್ತೀನಿ, ತುಂಬ ಮುಖ್ಯ. ಹಣವನ್ನು, ಕೈಲಿದ್ದ ಹಣವನ್ನು ಬಿಸಾಕೋದು ಕೋಪಕ್ಕೆ. ಎದ್ಕೊಡೋಕೆ ಬೇಡ, ನನಗೆ ತಗೋ ಎತ್ಕೋ, ನಿನ್ನ ದುಡ್ಡು ಯಾರಿಗೆ ಬೇಕು. ಇದು ಯಾರ ಮನೆಯಲ್ಲಿ ನಡೆಯುತ್ತೋ ಆ ಮನೆಯಲ್ಲಿ ಮಹಾಲಕ್ಷ್ಮಿ ಅನುಗ್ರಹ ಪ್ರಾಪ್ತಿ ಆಗಲ್ಲ. ಶಾಪ ಪ್ರತಿದಿನವೂ ನೀವು ಅನುಭವಿಸ್ತೀರಾ. ನಾವು ಬದುಕಕ್ಕೇನು ಮಾಡಬೇಕು ಅಂತ ಪೂಜೆ ಮಾಡ್ತೀವಿ, ಎಷ್ಟು ಚಂದ ಅಮ್ಮ ಇದು. ಅರೆ ಪೂಜೆ ಮಾಡ್ತೀರಾ, ಸಾಯಂಕಾಲ ಕಿತ್ತಾಡ್ತೀರಾ, ಜಗಳ ಮಾಡ್ತೀರಾ, ಕೋಪ ಮಾಡ್ತೀರಾ, ಪೂಜೆ ಯಾಕೆ ಮಾಡಿದ್ರಿ? ಏನಕ್ಕೆ ಪೂಜೆ ಮಾಡೋದು ನಾವು? ಹಾಗಾದರೆ ಪೂಜೆಯ ಫಲ ನಮಗೇನು ಸಿಕ್ತು? ನಿಮ್ಮ ಕೋಪ ಕಮ್ಮಿ ಆಗಲಿಲ್ಲ, ಸೊ ಗಂಡ ಅಭಿವೃದ್ಧಿ ಆಗಲ್ಲ, ಗಂಡ ಸಾಲಗಾರನಾಗೋದು ಖಚಿತ. ಅವನು ಕೊನೆಗೊಂದಿನ ಹೇಳ್ತಾನೆ, ನೀನು ಕಟ್ಕೊಂಡು ನಾನು ಸಾಲ ಮಾಡ್ಕೊಂಡೆ, ನಿಮ್ಮ ಅಪ್ಪನ ಮೇಲೆ ಈಸ್ಕಂಬ, ಶುರು ಬ್ಲ್ಯಾಕ್ ಮೇಲು ಅಲ್ವಾ? ಯಾಕೆ ಅಪ್ಪನ ಮೇಲೆ ಇಸ್ಕೊಂಬರ್ಬೇಕು? ನಾನ್ಯಾಕೆ ಇಸ್ಕೊಂಬರಲಿ? ನೀನು ಹಂಗೆಲ್ಲ ಕೇಳಿದ್ರೆ ನಾನು ಬಿಟ್ಟೆ ಹೊಂಟೋಗ್ತೀನಿ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಇದಿಷ್ಟು ನಡೀತಾ ಇರತಕ್ಕಂಥದ್ದು ನಿಮಗೆ ಒಂದು ಮೆಸೇಜ್. ಹೆಣ್ಣು ಗಂಡು ತಾಳ್ಮೆಯಿಂದ ನೆಮ್ಮದಿಯಾಗಿ ಆರೋಗ್ಯವಾಗಿ ಇಲ್ಲದೇ ಇರೋದಕ್ಕೆ ಕಾರಣ ಒಂದು ಮೆಸೇಜ್ ಕೊಡ್ತಾ ಇರೋದು ಭಗವಂತನ ಒಂದು ಪರೀಕ್ಷೆ. ನೀವು ಸುಳ್ಳಾಗಿ ಪಕ್ಕದವನ್ನ ನೋಡಿಕೊಂಡು ಪೇಪರ್ ಬರೆದಿದ್ದೀರಾ, ಪಾಸಾಗಿರೋದು ತಪ್ಪು ಅನ್ನೋದು ಇದು ವಿಚಾರ. ನೀವು ಮದುವೆ ಮಾಡ್ಕೊಂಡಿರೋದು, ಮದುವೆಗೆ ನೀವು ಭಾಗಿಯಾಗಿರೋದು, ನೀವು ನಡ್ಕೋತಾ ಇರೋದು, ಮದುವೆ ಬಗ್ಗೆ ನಿಮಗೆ ಎಚ್ಚರಿಕೆ ಇಲ್ಲದೆ ಇರೋದಕ್ಕೆ ಇವೆಲ್ಲ ನಡೆಯುತ್ತೆ. ಹೆಣ್ಣಿಗೆ ಕೋಪ ದಾಂಪತ್ಯದ ಮೇಲೆ ಯಾಕೆ ಜಾಸ್ತಿ ಆಗತ್ತೆ ಅಂದರೆ ಇದು ದೊಡ್ಡ ದರಿದ್ರವಾದ ಲಕ್ಷಣಗಳು. ಅದನ್ನು ನಾವು ಎಚ್ಚೆತ್ಕೊಳ್ಳೋಕೆ ಸಿಗ್ತಕ್ಕಂಥ ಒಂದು ಮೆಸೇಜ್. ಅದು ತಪ್ಪಲ್ಲ, ದುರಂತ ಅಲ್ಲ, ಹೆದರ್ಕೊಳ್ಳೋದಲ್ಲ. ಏನು ಹೇಳ್ತೀಯಮ್ಮ? ಅದು ಏನೋ ಒಂದು ಆಗಿದೆ ರೀ, ಅದಕ್ಕೊಂದು ಕಾರಣ ತಿಳ್ಕೊಳ್ಳಿ, ಯಾಕಾಯಿತು ಇದು ಅಂತ. ಅದು ಇಮ್ಮಿಡಿಯೇಟಾಗಿ ಸರಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಅದಕ್ಕೆ ಪರಿಹಾರ ಮಾರ್ಗ ಯಾರು ಹೇಳ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಇದನ್ನು ಯಾರು ಹೇಳ್ಕೊಡ್ತಾರೆ? ಸಿಗ್ತಾ ಇಲ್ವೇ? ಇದು ಒಂದು ಕಾರಣ ಆಗತ್ತೆ. ಇಷ್ಟಕ್ಕೆಲ್ಲ ಒಂದು ಚಕ್ರ. ಯಾರು ಹೇಳಲ್ಲ, ನಮಗೂ ಗೊತ್ತಾಗಿಲ್ಲ ಅಂದರೆ ನಮ್ಮ ತಪ್ಪಾದರೂ ಏನು ಅಂತ ನಿಜಕ್ಕೂ ತಂದೆ ತಾಯಿಗಳು ಅರ್ಥ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಸ್ವಲ್ಪ ಕಿವಿ ಅಗಲ ಮಾಡಿಕೊಂಡು
ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನು ತುಂಬ ಸರಳವಾಗಿದೆ. ನಮ್ಮ ಮಕ್ಕಳು ನೆಮ್ಮದಿಯಾಗಿ ದಾಂಪತ್ಯ ಸುಖ ಅನುಭವಿಸ್ತಾ ಇಲ್ಲ, ಕಷ್ಟಪಟ್ಟು ಮದುವೆ ಮಾಡಿದೆ ಅಂತೀರಾ. ನಾನು ಇಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದೀನಿ, ನಮಗೂ ಮನೇಲಿ ನೆಮ್ಮದಿ ಇಲ್ಲ ಅಂತ ಕೂತ್ಕೊಂಡು ಯೋಚನೆ ಮಾಡ್ತೀರಾ, ದೇವರ ಹತ್ರ ಕೂತ್ಕೊಂಡು ಅಳ್ತೀರಾ, ತಲೆ ಕೆಚ್ಕೋತೀರಾ? ಅಲ್ಲ, ಇದು ಯಾವುದು ದೇವರಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ. ದೇವರು ನಿಮಗೆ ಪರೀಕ್ಷೆಯನ್ನು ಕಟ್ಟು ಅಂತ ಹೇಳಿದ್ದಾರೆ ಅಷ್ಟೇ, ದೇವ್ರದ್ದು ಬೇರೆ ಕೆಲಸ ಅಲ್ಲ. ಈಗ ಇದಕ್ಕೆಲ್ಲ ಮೂಲ ಕಾರಣ ಯಾರು ಅಂದರೆ ನಿಮ್ಮ ವಂಶಸ್ಥರು, ನಿಮ್ಮ ಪೂರ್ವಿಕರು. ಅವರಿಗೆ ನೀವು ಕೊಟ್ಟಿರ್ತಕ್ಕಂಥ ದೊಡ್ಡ ಬಳುವಳಿಗೆ ಅಂದರೆ ನೀವು ಏನು ಮಾಡದೇ ಇರತಕ್ಕಂಥ ರೀತಿಯಲ್ಲಿ, ಏನೂ ಗೊತ್ತಿಲ್ಲ ಅಂತ ರೀತಿಯಲ್ಲಿ ಬದುಕ್ತಾ ಇದ್ದೀರಲ್ಲ, ಇದಕ್ಕೆ ನಿಮ್ಮ ಕುಟುಂಬಕ್ಕೆ, ವಂಶಕ್ಕೆ ಇರತಕ್ಕಂಥ ದೊಡ್ಡ ಶಾಪ. ಏನದು ಶಾಪ? ಏನು ಮಾಡಿದ್ದೀವಿ ಹಾಗಾದರೆ ಶಾಪ ಹಾಕೋಕ್ಕೆ ಅವರು ಅಂದರೆ, ನಾವು ಮಾಡ್ತಾ ಇರ್ತಕ್ಕಂಥದ್ದು ಸತ್ತಾಗ 10 ದಿವಸಕ್ಕೋ 5 ದಿನಕ್ಕೋ 12 ದಿನಕ್ಕೋ ಒಂದು ತಿಥಿ ಮಾಡ್ತಾರಮ್ಮ. 11 ದಿನಕ್ಕೆ ಏನೋ ಒಂದು 15 ದಿವಸಗಳಂದು ಇಟ್ಕೊಳ್ಳೋಣ, ಅವ್ರ ಸ್ಕೀಮ್ ಇದೆ ಅದು. ನಮ್ಮ ಕಡೆ ಹಿಂಗೆ, ನಮ್ಮ ಕಡೆ ಹಂಗೆ, ಇದು ಹಂಚ್ಕೊಂಬಿಟ್ಟಿರ್ತಾರೆ. ಉತ್ತರ ಕರ್ನಾಟಕ ಒಂದು ಕಡೆ, ದಕ್ಷಿಣ ಕರ್ನಾಟಕ ಒಂದು ಕಡೆ. ಅದೇನು ಹಂಚ್ಕೋತಾರೋ, ಸೂರ್ಯ ಎಲ್ಲೂ ಬೇರೆ ಇಲ್ವಾ, ನೀರು ಎಲ್ಲೂ ಬೇರೆ ಆಗಿಲ್ಲ, ಆದರೂ ನಾವು ಹಂಚ್ಕೊಳ್ಳೋದಂತೂ ಬಿಟ್ಟಿಲ್ಲ. ಇದು ನಮ್ಮ ಕಡೆ, ಇದು ನಿಮ್ಮ ಕಡೆ, ಇದು ನಮ್ಮ ದೇವರು, ಇದು ನಿಮ್ಮ ದೇವರು. ಇದೇನು ಕರ್ಮನಮ್ಮ ಇದು? ದೇವರೆಲ್ಲ ಎರಡಿರುತ್ತಾ? ಹೆಣ್ಣು ದೇವನೊಬ್ಬ ನಾಮ ಹಲವು ಅಂತೀವಿ. ಅಲ್ಲಮ್ಮ ಸರಿ, ಹೆಣ್ಣು ಕೊಡಬೇಕು, ಹೆಣ್ಣು ತಗೋಬೇಕು, ನಿಮ್ಮ ದೇವ್ರು ಯಾವುದು ಅಂತಾರೆ. ನಿಮ್ಮದು ಯಾವುದು, ಇವ್ರದ್ದು ಯಾವುದು? ಅಂದರೆ ನಾವು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀವಿ, ಬದುಕ್ತಾ ಇದ್ದೀವಿ ಅಂತ. ಹಿಂದೆ ಎಲ್ಲ ಅದೆಲ್ಲ ನೋಡ್ತಿದ್ರು. ಅವರು ಎಲ್ಲಿ ಮದುವೆ ಮಾಡ್ಕೋತಿದ್ರು? ತೊಟ್ಟಿ ಮನೆ ಮದುವೆ ಮಾಡ್ಕೋದ್ರು, ಕೇಳ್ತಿದ್ರು. ನೀವು ಮಾಡ್ಕೊಳ್ಳೋದಲ್ಲಿ ಚೌಟ್ರಿಲಿ, ನೀವ್ಯಾಕೆ ಕೇಳ್ತೀರ ಅದನ್ನು? ಅಮ್ಮ, ನಿಂತ ಜಾಗದಲ್ಲಿ ತಾಳಿ ಕಟ್ಟೋ ಸಮಯ ಕೊಟ್ಟೋಗಿದ್ದೀವಿ ನಾವು. ಸರ್ಕಲ್ ಅಂದರೆ ಸರ್ಕಲ್ಲೇ ಮಾಂಗಲ್ಯ ಕಟ್ಟೋದು, ಯಾಕೆಂದರೆ ಮಿಸ್ ಆಗಿಬಿಟ್ರೆ, ಮನ್ಸು ಚೇಂಜ್ ಆಗಿಬಿಟ್ರೆ ಅಂಥವರು ನಾವು ಅವೆಲ್ಲ ಹಿಂದೊಂದೆಲ್ಲ ನೆನೆಸ್ಕೊಳ್ಳಂಗಿಲ್ಲ. ಇಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು ಈ ಜಾತಿ ಬಂದ್ಬಿಡುತ್ತಮ್ಮ ಮಧ್ಯದಲ್ಲಿ. ಏನು ಶ್ರಾದ್ದ ಕಾರ್ಯಗಳನ್ನು ಮಾಡಬೇಕು ಅಂದರೆ ಅದು ನಮಗೆಲ್ಲ, ಅದು ಬ್ರಾಹ್ಮಣರಿಗಷ್ಟೇ. ನಮ್ಮ ದೇಶ 99% ಈ ಒಂದು ದೊಡ್ಡ ಶಾಪ ಯಾರು ಹಚ್ಬಿಟ್ಟು ಹೋದ್ರೆ ಗೊತ್ತಿಲ್ಲ ಅಮ್ಮ. ಅದನ್ನೇ ಹಿಡ್ಕೊಂಡು ಇವತ್ತು ಎಷ್ಟು ಅನ್ಯಾಯವಾಗಿ ಬದುಕ್ತಾ ಇದ್ದಾರೆ ಅಂದರೆ ಹೇಳಕ್ಕೆ ಸಾಧ್ಯ. ನಮಗಲ್ಲ, ಇದು ಬ್ರಾಹ್ಮಣರಿಗೆ, ನಮಗಲ್ಲ ರೀ. ಬ್ರಾಹ್ಮಣರು ಯಾರು, ಲಿಂಗಾಯತರು ಯಾರು, ಅದೆಲ್ಲ ಇಲ್ಲ ಧರ್ಮದಲ್ಲಿ. ಇದೆಯೇ ನಮ್ಮ ಜಾತಿ? ನೀವು ಬೇಕು, ನೀವು ಮಾಡ್ಕೊಂಡಿದ್ದಾರೆ, ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಹೌದು, ಬ್ರಾಹ್ಮಣ. ನಮ್ಮ ಬದುಕಿಗೆ ಜಾತಿ ತಂದರೆ, ನಮ್ಮ ಬದುಕಿಗೆ ಜಾತಿ ಇಟ್ಕೊಂಡಿದ್ರೆ ನಾವು ಸಾಯ್ತಾ ಇರ್ತೀವಿ ಪ್ರತಿದಿನ. ದುರಭ್ಯಾಸ ಇದು. ಜಾತಿ ಅಂತಕ್ಕಂಥದ್ದು ತಂದು ಧರ್ಮವನ್ನು ನಾಶ ಮಾಡೋ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಾಗೋಗಿದೆ. ನೆಮ್ಮದಿ ಇಲ್ಲ, ಆರೋಗ್ಯ ಇಲ್ಲ, ರಕ್ತ ಕೆಟ್ಟಿದೆ ಅಂತ ತಿಳ್ಕೋಬೇಕು ನಾವು ಯಾವ ಮಟ್ಟಕ್ಕೆ ಕೆಟ್ಟೋಗಿದ್ದೀವಿ ಅಂತ. ಶೇಕಡಾವಾರು 40-45% ರಕ್ತ ಕೆಟ್ಟಿರೋ ಮಟ್ಟಕ್ಕೆ ನಮ್ಮ ಭಾರತ ದೇಶ ಹೋಗ್ತಾ ಇದೆ. ಯಾವಾಗ ಎಚ್ಚರಿಕೆ ತಗೊಳ್ಳೋದು? ಕಾಯಿಲೆ ಬಂದೈತೆ, ಅಲ್ಲಿಂದ ಬಂದೈತೆ, ಅದಕ್ಕೆ ಬರ್ತೈತೆ, ವೈರಸ್ ಬರ್ತೈತೆ, ಅದೆಲ್ಲ ಸೈಡ್ಗೆ ಇಟ್ಕೊಳ್ಳಿ. ರಕ್ತ ಕೆಡುವುದಕ್ಕೆ, ದೇಹ ಕೆಡುವುದಕ್ಕೆ, ಮನಸ್ಸು ಕೆಡುವುದಕ್ಕೆ, ದಾಂಪತ್ಯ ಕೆಡುವುದಕ್ಕೆ ಒಂದೇ ಕಾರಣ, ಕುಟುಂಬಸ್ಥರ ಪೂರ್ವಿಕರ ಶಾಪ. ಜಮೀನಿಟ್ಟೋಗಿರ್ತಾರೆ, ಮನೆ ಕಟ್ಸೋಗಿರ್ತಾರೆ, ದುಡ್ಡು ಮಾಡಿಟ್ಟಿರ್ತಾರೆ, ಮದುವೆ ಮಾಡಿ ಹೋಗಿರ್ತಾರೆ. ನಿಮ್ಮ ಕೃತಜ್ಞತೆ ಏನು? ಈ ದೇಹವನ್ನು ರೆಡಿ ಮಾಡಿದ್ದು ಈ ಭೂಮಿಗೆ ತಂದಂಥ ತಂದೆ ತಾಯಿಗೆ ನಿಮ್ಮ ಕೃತಜ್ಞತೆ ಏನು? ಫೋಟೋ ಇಟ್ಟುಬಿಟ್ಟು ಎಡೆ ಹಾಕಿಬಿಟ್ರೆ ಹೆಂಗಾಗತ್ತಿದು? ಮುಗೀತು, ಇನ್ನೇನು ಆ ಕಡೆ ಹೋಗೋದೇ ಇಲ್ಲ. 11 ದಿವಸಕ್ಕೂ 15 ದಿವಸಕ್ಕೂ ಮುಗಿಸ್ಬಿಟ್ಟು. ಅದಕ್ಕೆ ಇವತ್ತೇನಾಗ್ತಾ ಇದೆ ಅಂದರೆ, ಇದಕ್ಕೆ ಜ್ಯೋತಿಷ್ಯ ಹೇಳೋರು ರಾಹುದೋಷ ಅಂತಾರೆ, ಕುಜದೋಷ ಅಂತಾರೆ. ಅಮ್ಮ ಹಿಡ್ಕೊಂಡ್ರು, ಇಲ್ಲಿ ಬಂದು ಲಕ್ಕಂತ ಲಾಕ್ ಮಾಡ್ಕೊಂಡ್ರು. ಒಂದು ಕಡೆ ರಾಹುದೋಷ, ಒಂದು ಕಡೆ ಕುಜದೋಷ. ಶುರುವಾಯ್ತು ಇಲ್ಲಿ ಪಿಕ್ಚರು. ಆಯಿತು, ಮಾಡಿಸೋಣ, ಸರಿ ಹೋಯ್ತಾ? ಇಲ್ಲ, ಇನ್ಯಾವ ದೋಷ ಇನ್ನು? ಅದು ಇನ್ನೊಂದು ದೋಷ ಶುರುವಾಗತ್ತೆ. ಅಂದರೆ ಶಾಸ್ತ್ರ ಹೇಳೋದ್ರಲ್ಲಿ ಏಕತಾ ಶಾಸ್ತ್ರ ಇಲ್ಲ, ಪಂಚಾಂಗ ಒಂದೇ ಇಲ್ಲ. ಮೊದಲು ಒಂದೇ ಇತ್ತು. ಈಗ ಬೆಳಗಾಂ ಕಡೆ ಹೋದರೆ ಒಂದು ಪಂಚಾಂಗ, ನಮ್ಮ ಬೆಂಗಳೂರು ಕಡೆ ಹೋದರೆ ಒಂದು ಪಂಚಾಂಗ. ಈ ರೀತಿ ಪಂಚಾಂಗಗಳು ಯಾವುದು ಒಂದರಲ್ಲಿಲ್ಲ, ಒಂದರಲ್ಲಿರುತ್ತೆ. ಒಂದರಲ್ಲಿ ಮಂಗಳವಾರ ಮದುವೆ ಇದೆ, ಒಂದರಲ್ಲಿ ಪೌರ್ಣಮಿ ದಿನ ಮದುವೆ ಇದೆ, ಒಂದರಲ್ಲಿ ಶನಿವಾರ ಮದುವೆ ಇದೆ. ಇಲ್ಲಿ ಒಂದರಲ್ಲಿ ಮದುವೆ ಭಾನುವಾರ ಮಾಡಬೇಡ ಅಂತ ಹೇಳ್ತಾ ಇದೆ. ಅಂದರೆ ಪಂಚಾಂಗಗಳು ಒಂದಿಲ್ಲ, ಹೇಳುವ ಜನ ಒಂದು ರೀತಿ ಇಲ್ಲ. ಈ ಕಾರಣದಿಂದಾಗಿ ಇವತ್ತು ಮದುವೆಗಳು, ಯಾವುದೇ ಶಾಸ್ತ್ರಾಧಾರಿತ ಮದುವೆಗಳು ಆಗುತ್ತಿಲ್ಲ ಅನ್ನೋದಕ್ಕೆ ಕಾರಣ, ತಂದೆ ತಾಯಿಗಳು ಇದನ್ನು ಸರಿಯಾದ ಕ್ರಮವನ್ನು ತಿಳಿದುಕೊಂಡಾಗ, ನೀವು ಯಾವಾಗ ನಿಮಗೆ ಅನುಕೂಲ ಆಗುತ್ತೆ ಆಗ ಮಕ್ಕಳಿಗೆ ಮದುವೆ ಮಾಡ್ಬೋದೇ ವಿನಃ ಅದಕ್ಕೆ ಅಂತ ಟೈಮ್ ಬರಬೇಕು, ಗುರುಬಲ ಬರಬೇಕು,
ಈ ಶಾಸ್ತ್ರವನ್ನು ನಂಬಿಕೊಂಡು ಇವತ್ತು ನಾವು ಆಗ್ತಾ ಇರೋದು ಶಾಸ್ತ್ರ ತಪ್ಪಲ್ಲ, ಹೇಳುವ ರೀತಿ ತಪ್ಪು. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಶ್ರೀನಿವಾಸ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡಿದ್ದೀರಾ? ನಾನು ಬೆಂಗಳೂರಿಂದ ಮೇಡಮ್. ಓಕೆ, ಮಾತಾಡಿ, ಗುರೂಜಿ ಇದ್ದಾರೆ. ಹಲೋ ಸ್ವಾಮಿ ಗುರುಗಳೇ ನಮಸ್ಕಾರ. ನಾರಾಯಣ, ಹೇಳಿಪ್ಪ, ಏನಾಗಬೇಕು? ಗುರುಗಳೇ, ನನಗೆ ಒಂದು ಯುಗಾದಿ ಹಬ್ಬ ಆದ್ರಿಂದ ಹಾಂ, ನನಗೆ ಒಂದು ಸರಿಸುಮಾರು ಅವತ್ತಿನ ಒಂದು 10 ದಿವಸವರೆಗೂ ಪ್ರತಿ ದಿವಸ ಕಾಗೆ ಮನೆಯಿಂದ ಹೊರಡ್ಬೇಕಾದ್ರೆ ಹಾಂ, ತಲೆ ಮೇಲೆ ಸ್ವಲ್ಪ ಹಾರಾಡ್ದಾಗೆ ಅಥವಾ ತಲೆ ಮೇಲೆ ಸ್ವಲ್ಪ ತಾರೆ ತೆಗೆಸ್ದಾಗೆ ಈ ತರ ಹಿಂಸೆ ಕೊಡ್ತಾ ಇದೆ ಸ್ವಾಮಿ. ಹಿಂಸೆ ಕೊಡ್ತಾ ಇದೆ ಅಂತೀರಾ? ಮನೆಯಿಂದ ಹೊರಡ್ಬೇಕಾದ್ರೆ ಸ್ವಾಮಿ, ಮನೆಯಿಂದ ಒಂದು 50 ಮೀಟರ್ ಹೋಗೋವರೆಗೂ ಹಾಂ, ಆ ಬೈಕಲ್ಲಿ ಹೋಗ್ಬೇಕಾರಲ್ಲಿ ನಡ್ಕೊ ಹೋಗ್ಬೇಕಾರಲ್ಲಿ ತಲೆ ಮೇಲೆ ಹಾರುತ್ತೆ, ಮತ್ತೆ ತಲೆ ಮೇಲೆ ಬಂದು ತಲೆ ತಾಗ್ಸಿ ಹೋಗುತ್ತೆ. ಓಕೆ. ನಿಮ್ಮ ಮನೆ, ಸ್ವಾಮಿ ತುಂಬಾ ಎದುರಾಗಿದೆ ಸ್ವಾಮಿ. ಓಕೆ, ನಿಮ್ಮ ಮನೆಯಲ್ಲಿ ಎಷ್ಟು ವರ್ಷದ್ದು ಮನೆ ನಿಮ್ಮದು? ಸ್ವಾಮಿ ನಾವು ಬಾಡಿಗೆ ಇರೋ ಸ್ವಾಮಿ, ಒಂದು 3 ವರ್ಷದಿಂದ ಮನೇಲಿದ್ದೀವಿ. ಓಕೆ, ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಾವು 4 ಜನ. ಮಕ್ಕಳಿಬ್ಬರಾ? 2 ಮಕ್ಕಳು, ಮನೆಯವ್ರು ನಾವು. ಓಕೆ, ನಿಮ್ಮ ಇಬ್ಬರು ಮಕ್ಕಳ ನಕ್ಷತ್ರ ಹೇಳ್ತೀರಾ? ನಕ್ಷತ್ರ ಒಬ್ರದ್ದು ನಕ್ಷತ್ರ ಒಬ್ರದ್ದು ಪುನರ್ವಸು ನಕ್ಷತ್ರ, ಇನ್ನೊಬ್ಬರದು? ಇನ್ನೊಬ್ರದ್ದು ಸ್ವಾತಿ ನಕ್ಷತ್ರ. ಓಕೆ, ಸ್ವಾತಿ ನಕ್ಷತ್ರಕ್ಕೆ ವಯಸ್ಸೆಷ್ಟು? ಅವ್ರಿಗೆ 19 ಈಗ. ಏನು ಮಾಡ್ತಿದ್ದಾಳೆ? ಅವ್ರು ಡಿಗ್ರಿ ಓದ್ತಿದ್ದಾರೆ ಸ್ವಾಮಿ. ಓಕೆ, ಮಗ ದೊಡ್ಡವನಾ? ಮಗಳೇ ದೊಡ್ಡವರು. ಓಕೆ, ಈಗ ನಿಮ್ಮ ತಂದೆ ತಾಯಿ ಈಗ ಎಕ್ಸ್ಪೈರ್ ಆಗಿದ್ದಾರೆ. ಫಸ್ಟ್ ಹೋಗಿದ್ದು ಯಾರು? ತಾಯಿ. ಏನಾಗಿತ್ತು ಅಮ್ಮಂಗೆ? ಅಮ್ಮ ಸೂಸೈಡ್ ಮಾಡ್ಕೊಂಡ್ರು. ಎಷ್ಟು ವರ್ಷ ಆಯಿತು? 28 ವರ್ಷ ಆಯ್ತು. ನಿಮ್ಗೆ ಅವಾಗ ವಯಸ್ಸೆಷ್ಟಿತ್ತು? 8 ವರ್ಷ. ಈಗ ನಿಮ್ಮ ತಾಯಿ ಆ ರೀತಿ ಆಗಿದ್ದು ನಿಮಗೆ ಬೇಜಾರಾಗಿಲ್ವಾ? ಖಂಡಿತ ಆಗಿದೆ ಸ್ವಾಮಿ. ಓಕೆ, ಈಗ ನಿಮ್ಮ ತಂದೆ ಅವರು ಎಕ್ಸ್ಪೈರ್ ಆದ್ರೆ 2015 ತೀರೋದ್ರು. ಎಷ್ಟು ವರ್ಷ ಇದ್ರು? ಅಮ್ಮ ಹೋದ್ಮೇಲೆ ಎಷ್ಟು ವರ್ಷ ಇದ್ರು? ಅಮ್ಮ ಹೋದ್ಮೇಲೆ ಸ್ವಾಮಿ ಒಂದು 14 ವರ್ಷ ಇದ್ರು. ಓಕೆ, ಈಗ ಅವರು ನಮ್ಮ ತಂದೆನೂ ಕೂಡ ನೋವು ಅನುಭವಿಸಿದ್ರು ಅಂತ ನಿಮ್ಗೆ ಅನಿಸಿಲ್ವಾ? ಅವರು ಒಂದು ರೀತಿ ವಿಚಿತ್ರವಾಗಿ ಅನುಭವಿಸಿದ್ರು ಸ್ವಾಮಿ. ಅಂದ ಮೇಲೆ ನೀವು ಎಡೆ ಹಾಕ್ತಕ್ಕಂಥ ಸಂಪ್ರದಾಯನ ನಿಮ್ಮದು? ಖಂಡಿತ ಮಹಾಲಯ ಅಮಾವಾಸ್ಯೆ ಸ್ವಾಮಿ ಆಗ್ತೀವಿ ಸ್ವಾಮಿ. ಏನು, ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ ಸ್ವಾಮಿ, ನಾನ್ ವೆಜ್. ಓಕೆ, ಎಷ್ಟು ಗಂಟೆ ಆಗುತ್ತೆ ಊಟ? ಸ್ವಾಮಿ ಮಧ್ಯಾಹ್ನ 2 ಗಂಟೆ ಟೈಮ್ ಆಗ್ತೀವಿ ಸ್ವಾಮಿ. ಓಕೆ, ಈಗ ನೋಡಿ, ನಮ್ಮ ತಾಯಿ ಸುಮಂಗಲಿಯಾಗಿ ಹೋದರು, ಗೊತ್ತಾಯ್ತಾ? ಸುಮಂಗಲಿ ಅಂದರೆ ಗೊತ್ತಾ? ಗೊತ್ತಾಯ್ತು ಮುತ್ತಾಯಿದೆ. ಅಂದ ಮೇಲೆ ಅವರಿಗೆ ನಾವು ಎಡೆ ಹಾಕೋದ್ರ ಬದಲು ನಮ್ಮ ಮನೆಯಲ್ಲಿ ಸ್ವಾತಿ ನಕ್ಷತ್ರಕ್ಕೊಂದು ಮಗು ಹುಟ್ಟಿದೆ ಅಂದರೆ ರಾಹು ದೋಷ ಅಂತ ಜ್ಯೋತಿಷಿಗಳ ಲೆಕ್ಕದಲ್ಲಿ ಹೇಳ್ತಾರೆ. ಏನದು? ಸತ್ತವರು ಗತಿಸಿರ್ತಕ್ಕಂತಹ ಮುಂದೆ ಹೋಗಬೇಕಾದಂತಹ ಜಾಗವನ್ನು ತೋರಿಸದೇ ಇರುವ ಕುಟುಂಬದಲ್ಲಿ ಹುಟ್ಟುತ್ತೆ ರಾಹು ದೋಷದ ಸ್ವಾತಿ ನಕ್ಷತ್ರ. ಅವರು ಪಾಪ ಕಾಡ್ತಾ ಇದ್ದಾರೆ, ಊಟ ಹಾಕಪ್ಪ ಪುಣ್ಯಾತ್ಮ ಅಂತ ಕಾಗೆ ರೂಪದಲ್ಲಿ ನಿಮಗೆ ಬಂದು ಕಾಟ ಕೊಡ್ತಾ ಇದ್ದಾರೆ. ನೀವು ಇದನ್ನು ಕಾಟ ಕೊಡ್ತಾ ಇದ್ದಾರೆ ಅಂತ ಅನ್ಕೋಬಾರ್ದು, ನಮಗೆ ಎಚ್ಚರಿಕೆ ಕೊಡ್ತಾ ಇರೋದು ತಿಳ್ಕೊಂಡ್ರೆ ಚಂದ. ಇಲ್ಲ, ಅದನ್ನು ಸರಿಪಡಿಸೋದಕ್ಕೆ ನಿಮ್ಮಮ್ಮನಿಗೆ ಮೊದಲು ಸುಮಂಗಲಿ ಅಂತಕ್ಕಂಥದ್ದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸತ್ತಿದ್ದಕ್ಕೆ ಕಾರಣ ಏನು, ನಾವೇನು ಮಾಡಿದ್ದೋ ಮಾಡಬೇಕು, ಇದನ್ನು ಮೊದಲು ಸತ್ಯ ತಿಳ್ಕೊಳ್ಳಿ. ನಿಮಗೆ ಈ ಸಮಸ್ಯೆ ಯಾವ ಕಾರಣಕ್ಕೂ ಇರಲ್ಲ. ಇವತ್ತು ಶುಕ್ರವಾರ, ನಾಳೆ ಶನಿವಾರ ಇದೆ. ಶನಿವಾರ ನಾಳೆ ಬೆಳಗ್ಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ದೀಪಕ್ಕೆ ಎಣ್ಣೆ ಹಾಕಿ ನಿಮ್ಮ ಅಮ್ಮನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿ. ಆಟೋಮೆಟಿಕ್ಕಾಗಿ ಎಷ್ಟೋ ನಿಮಗೆ ಕನಸು ಬರುತ್ತೆ, ಎಷ್ಟು ಚೇಂಜ್ ಆಗುತ್ತೆ ನೋಡಿ. ಹೆದರ್ಕೋಬೇಡಿ, ಎಚ್ಚರಿಕೆ ಇದು. ಇನ್ನು ಮೇಲೆ ಎಡೆ ಹಾಕ್ತಕ್ಕಂಥ ವಿಚಾರದಲ್ಲಿ ಸುಮಂಗಲಿಗೆ ಏನು ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ಪ್ರತಿ ವರ್ಷ ಶ್ರಾದ್ದಗಳು ಯಾವಾಗ ಮಾಡಬೇಕು, ಎಲ್ಲಿ ಮಾಡಬೇಕು ಅದನ್ನು ತಿಳ್ಕೊಳ್ಳಿ. ಮಕ್ಕಳು ಸೇಫ್ ಆಗ್ತಾರೆ, ನೀವು ಚೆನ್ನಾಗಿರ್ತೀರ. ಇಲ್ಲ ಜೀವನ ಎಲ್ಲ ಹೀಗೆ ಅನುಭವಿಸ್ಬೇಕಾಗತ್ತೆ ಬೈದಲ್ಲೇ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಯೋಚನೆ ಮಾಡಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಮೀನಾಕ್ಷಿ ಅಂತ ಹೇಳಿ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮ್ಯಾಮ್, ಎಲ್ಲಿಂದ ಕರೆ ಮಾಡಿದ್ದೀರಾ? ತರೀಕೆರೆಯಿಂದ. ಓಕೆ, ಮಾತಾಡಿ ಗುರುಜಿ. ಹಲೋ, ಹಲೋ ನಮಸ್ತೆ. ಹೇಳಿ ಮೀನಾಕ್ಷಿ ಅವರೇ. ಏನಿಲ್ಲ, ನನಗೂ ಇಬ್ರು ಹೆಣ್ಮಕ್ಳು, ಇಬ್ರು ಮದುವೆ ಆಗಿದೆ. ಒಬ್ಳು ದೊಡ್ಡ ಮತ್ತೆ 2 ನಕ್ಷತ್ರ. ನಂದು ಮಗಳ ನಕ್ಷತ್ರ 2017 ನಮ್ಮ ಪ್ರೋಗ್ರಾಮ್ ನೋಡ್ತೀನಿ. ನಾವು ಎಲ್ಲ ರಾಶಿ ತೆಗೆದುಕೊಂಡಿದ್ದೀವಿ. ಈಗ ನಿಮ್ಮ ಆಶೀರ್ವಾದಕ್ಕೋಸ್ಕರ ನಮ್ಗೆ ಬಂದಿದೆ, ಒಳ್ಳೆದಾಗಿಲ್ಲ ಒಂದು ದುಡಿಗೋಸ್ಕರ.
ಏನೂ ಕೇಳಿಸ್ತಿಲ್ಲ ನನಗೆ. ನೀವು ಅಷ್ಟೊತ್ತು ಮಾತಾಡೋದೇಮೋ ನನಗೇನು ಕೇಳಿಸ್ತಿಲ್ಲ. ನಾನೇನು ಮಾಡಲಿ ಈಗ? ಏನೂ ಕೇಳಿಸ್ತಿಲ್ಲ. ನನಗೇನು ಉತ್ತರ ಕೊಡಲಿ ಹೇಳಪ್ಪ. ಹಲೋ ನನಗೆ ನೀನು ಹೇಳಿದ್ದು ಏನು ವಿಷಯನೇ ಗೊತ್ತಾಗ್ಲಿಲ್ವಲ್ಲಮ್ಮ. ಹಲೋ, ಕೇಳಿಸ್ತಾ ಇಲ್ವಾ ಸ್ವಾಮೀಜಿ? ಕೇಳಿಸ್ತಾ ಇದೆ. ನೀನು ಏನು ಹೇಳಿದೆ ನನಗೆ ಕೇಳಿಸ್ತಿಲ್ವಲ್ಲ. ಈಗ ಕೇಳಿಸ್ತಾ ಇದೆ. ಹೇಳಿ ಈಗ ವಿಷಯ. ಅದೇ ನನ್ಗೆ ಮಕ್ಳು ಇಬ್ರು, ಒಬ್ಳು ವಿಶಾಖ, ಒಬ್ಳು ಅಶ್ವಿನಿ ನಕ್ಷತ್ರ. ಸರಿ. ನಿಮ್ಮ ಒಂದು ಒಳ್ಳೇದಾಗ್ಲಿ ಅನ್ನೋ ಒಂದು ಆಶೀರ್ವಾದ ವಚನಕ್ಕೋಸ್ಕರ ನಾನು ಫೋನ್ ಮಾಡಿದೆ ಸ್ವಾಮೀಜಿ. ಯಾವ ಊರಿಂದ ಮಾಡ್ತಾ ಇದ್ದೀರಾ ನೀವು? ತರೀಕೆರೆಯಿಂದ. ಓಕೆ. ಅಶ್ವಿನಿ, ವಿಶಾಖ. ನಮ್ಮಿಬ್ಬರು ಹೆಣ್ಮಕ್ಳು. ನಮ್ದು ಮಕ ನಕ್ಷತ್ರ. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ನಮ್ಮ ಯಜಮಾನ್ರು ನೀಲ್ಕಂಠಪ್ಪ ಅಂತ, ಅವರು ರಿಟೈರ್ಡ್ ಆಫೀಸರು, ಮನೇಲಿದ್ದಾರೆ. ಓಕೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ನಮ್ದು ಈಗ 2 ವರ್ಷ ಆಯ್ತು ಹೊಸ ಮನೆ ಕಟ್ಸಿದ್ವಿ. ಕಟ್ಸಿದ್ದಾ? ಕಟ್ಸಿದ್ದು. ರಸ್ತೆ ಯಾವುದು? ರಸ್ತೆ ಉತ್ತರ ರಸ್ತೆ. ಉತ್ತರದ ರಸ್ತೆ. ನೀವು ಬಾಗಿಲು? ಬಾಗಿಲು ಉತ್ತರಕ್ಕೆ ಇದೆ. ಒಂದೇ ಬಾಗಿಲ ಉತ್ತರಕ್ಕೆ ಇರೋದು? ದಕ್ಷಿಣಕ್ಕಿಲ್ವಾ? ಈ ದಕ್ಷಿಣಕ್ಕಿಲ್ಲ, ಒಂದೇ ಬಾಗಿಲು ಉತ್ತರಕ್ಕೆ. ಓಕೆ. ಈಗ ನಿಮಗೆ ಮಕ್ಕಳ ಬಗ್ಗೆ ಅನುಮಾನ ಯಾವುದಿದೆ? ಆರಾಮಾಗಿ ಚೆನ್ನಾಗಿದ್ದಾರೆ ಅಂತನಾ ಅಥವಾ ಮುಂದಕ್ಕೆ ಅಂದ್ರೆ ಆಗ್ಬಿಡುತ್ತೆ ಅಂತನಾ? ಯಾವ ಋತುಗೆ ಕರೆ ಮಾಡಿದ್ರಿ? ಇಬ್ರು ಮಕ್ಕಳು ಚೆನ್ನಾಗಿದ್ದಾರೆ. ಎರಡನೇವಳಿಗೆ ಅದೇ ಒಂದು 2ನೇ ಮಗು ಆಗ್ಬೇಕಾಗಿತ್ತು, ನಿಲ್ತಾ ಇಲ್ಲ ಅವಳಿಗೆ, 2ನೇವಳಿಗೆ. ಓಕೆ. ಅವಳ ನಕ್ಷತ್ರ ಏನು ಹೇಳಿದ್ರು ನೀವು? 2ನೇವಳು ಅಶ್ವಿನಿ ನಕ್ಷತ್ರ. ಓಕೆ. ಅವಳು ನಿದ್ದೆ ಮಾಡೋದು ಚೆನ್ನಾಗಿದೆ, ನಿದ್ದೆ ಚೆನ್ನಾಗಿ ಮಾಡ್ತಾಳೆ ಅಂತ ಅನ್ಕೊತಿದ್ದೀರಾ ನೀವು? ಇಲ್ಲ ಸ್ವಾಮೀಜಿ, ಅವಳದು ಎಲ್ಲ ನಿದ್ರೆ ಎಲ್ಲ ಸ್ವಲ್ಪ ಒಂದು ನಿಮಿಷ. ಮನುಷ್ಯನಿಗೆ ದೇಹಕ್ಕೆ ಶಕ್ತಿ ಬೇಕು, ಮಗು ಆಗಬೇಕು, ಒಳ್ಳೆ ಮಗು ಆಗಬೇಕು ಅಂದರೆ ನಿದ್ದೆ ಚೆನ್ನಾಗಿರ್ಬೇಕಾ ಬೇಡವಾ? ಹೌದು ಗುರುಗಳೇ. ಇದನ್ನ ನೋಡದೆ ನೀವು ಮದುವೆ ಮಾಡುವಂಥದ್ದು ಎಷ್ಟರ ಮಟ್ಟಕ್ಕೆ ನಿಮ್ಮ ಬುದ್ಧಿವಂತಿಕೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಅಲ್ಲ, ಒಂದು ಹೆಣ್ಣು ಮಗುಗೆ ಮದುವೆ ಮಾಡಿದ್ರೆ, ಗಂಡಿಗೆ ಮದುವೆ ಮಾಡಿದ್ರೆ ತೃಪ್ತಿಕರವಾಗಿ ನಿದ್ದೆ ಇಲ್ಲ ಅಂದರೆ ಶಕ್ತಿ ಇರಲ್ಲ. ಶಕ್ತಿ ಇಲ್ಲ ಅಂದರೆ ಮದುವೆ ಹಾಕಬೇಕು. ಮಗು ಹೆಂಗಾಗತ್ತೆ ಚೆನ್ನಾಗಿರೋದು? ಇದನ್ನು ಯಾಕೆ ಅರ್ಥ ಮಾಡ್ಕೋಬಾರ್ದು ನೀವು? ನೀವು ಯೋಚನೆ ಮಾಡೋದನ್ನು ಬಿಟ್ಟು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಈ ನಕ್ಷತ್ರ ಕಾರಣ ಏನು? ನಂಬರ್ 1. ಈಗ ದೇಹದಲ್ಲಿ ಶಕ್ತಿ ಎಷ್ಟು ಕ್ಷೀಣವಾಗಿದೆ ಅಂದರೆ ನಿದ್ದೆ ಇಲ್ಲದ ರೀತಿಯಲ್ಲಿ ನೋಡಿ. ವೃಶ್ಚಿಕ, ವಿಶಾಖ ನಕ್ಷತ್ರಕ್ಕೆ ದೇಹದ ಅರ್ಧ ಭಾಗ ಕೆಳಭಾಗದಲ್ಲಿ ಡ್ಯಾಮೇಜು. ಅಶ್ವಿನಿ ನಕ್ಷತ್ರಕ್ಕೆ ದೇಹದ ಅರ್ಧ ಭಾಗ ಮೇಲ್ಭಾಗ ಡ್ಯಾಮೇಜು. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೌದಲ್ಲ? ಹೌದು ಗುರುಗಳೇ. ಯಾಕೆ ತಿಳ್ಕೊಳ್ಳಿಲ್ಲ ಅಮ್ಮ ನೀವು? ನಂಬಿಕೆ ಇಲ್ವಾ? ಸಮಯ ಇಲ್ವಾ? ನಮಗೆ ಅದೇ ಎಲ್ಲರೂ ಹೇಳ್ದಂಗೆ ನಮ್ಗೆ ಫಸ್ಟ್ ಎಲ್ಲ ಗೊತ್ತಿರ್ಲಿಲ್ಲ ಗುರುಗಳೇ. ಇದು ಈಗ ಇತ್ತೀಚೆಗೆ ನಿಮ್ಮ ಪ್ರೋಗ್ರಾಮ್ ನೋಡಿದ್ಮೇಲೆ ಗೊತ್ತಾಯ್ತು. 2017ರಿಂದ ನೋಡ್ತಾ ಇದ್ವಿ. ಓಕೆ. ಬರೀ ನೋಡ್ಕೊಂಡೇ ಕಾಲ ಕಳಿಬೇಡಿ. ನೋಡ್ಕೊಂಡೇ ಕಾಲ ಕಳಿಬೇಡಿ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಒಳ್ಳೇದಾಗತ್ತೆ. ಬಟ್ ಹೆಂಗೆಂಗೋ ಮಗು ಆಗೋದು ಬೇಡ, ಚೆನ್ನಾಗಿರೋ ಮಗು ಆಗಲಿ. ಪ್ರಯತ್ನ ಮಾಡಿ, ತಿಳ್ಕೊಳ್ಳಿ, ಒಳ್ಳೇದಾಗಲಿ. ಎಸ್, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ನಮಸ್ಕಾರಮ್ಮ, ನಿಮ್ಮ ಹೆಸರು? ಮೇಡಮ್ ಸರೋಜ ಅಂತ ಆತನಿಂದ. ಓಕೆ, ಸ್ವಲ್ಪ ಜೋರಾಗಿ ಮಾತಾಡಿ ಗುರುಜಿ. ಹಲೋ ಗುರುಗಳೇ. ಓಂ ಗುರುಗಳೇ. ನಾರಾಯಣ. ಹೇಳಮ್ಮ ಸರೋಜಾ. ಗುರುಗಳೇ, ಮಗಳ ಬಗ್ಗೆ ಕೇಳ್ತಾ ಇದ್ದೆ ಗುರುಗಳೇ. ಹೇಳ್ತೀನಿ ಗುರುಗಳೇ. ಲಗ್ನ ವೃಶ್ಚಿಕ ಲಗ್ನ, ತಿಥಿ ಪ್ರಥಮ ತಿಥಿ, ರಾಶಿ ಧನುಸು ರಾಶಿ, ನಕ್ಷತ್ರ ಮೂಲ ನಕ್ಷತ್ರ ಗುರುಗಳೇ. ಎಷ್ಟು ವಯಸ್ಸು? 24 ಫುಲ್ ಆಗಿ 25 ರನ್ನಿಂಗ್ ಇದೆ ಗುರುಗಳೇ ಇವಾಗ ಮಗಳಿಗೆ. ಏನ್ ಮಾಡ್ತಾ ಇದ್ದಾಳೆ? ಮನೇಲಿ BSc ಆಗಿದೆ ಗುರುಗಳೇ. ಮನೇಲಿ ಇದ್ದಾಳೆ ಗುರುಗಳೇ. ಯಾಕೆ ನೀವೇ ಮನೇಲಿ ಉಳಿಸ್ಕೊಂಡ್ರ ಅವಳೇ ಉಳ್ಕೊಂಡ್ಲಾ? ಇಲ್ಲ, ಅದೇನೇ ಎಕ್ಸಾಮ್ ತಗೊಂಡು ಅಂತ ಅವಳೆ ಗುರುಗಳೇ. ಈಗ ಅವಳ ಬಗ್ಗೆ ಏನು ಬೇಕು ಅಂತ ಕೇಳ್ತಾ ಇದ್ದೀರಾ? ಗುರುಗಳೇ, ಮನೆಯಲ್ಲಿ ಒಬ್ರಿಗೆ ಪ್ರಾಬ್ಲಮ್ ಗುರುಗಳೇ. ಏನೋ ಒಂಥರ ಪ್ರೇತ ಬಾಧೆ ಮನೆಯಲ್ಲಿ. ನಿಮ್ಮ ಯಜಮಾನರು ಏನು ಮಾಡೋದು? ಯಜಮಾನ್ರು ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಕ್ಲರಿಕಲ್ ಆಗಿ ಕೆಲಸ ಮಾಡ್ತಾ ಇದ್ರು ಗುರುಗಳೇ. ರಿಟೈರ್ಡ್ ಆಗಿದೆ ಅವ್ರಿಗೆ ಇವಾಗ. 3 ವರ್ಷ ಆಯ್ತು ಗುರುಗಳೇ. ನಿಮ್ಮ ಯಜಮಾನ್ರಿಗೆ ಅಕ್ಕ ತಂಗಿರು ಎಷ್ಟು ಜನ? ಅವ್ರಿಗೆ ಇಬ್ರು ಅಕ್ಕಂದಿರೇ ಗುರುಗಳೇ ಅವ್ರಿಗೆ. ಅವ್ರ ಜೀವನ ನೀವು ನೋಡಿದಿರಮ್ಮ? ಎಷ್ಟು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದಾರೆ ಅವರು? ಇಲ್ಲ ಗುರುಗಳೇ, ಅವರು ಯಾರು. ಅಲ್ಲ, ಒಂದು ನಿಮಿಷ. ಯಾಕೆ ಮಾತು ಹೇಳಿದೆ ಅಂತ ಕೇಳಿಸ್ಕೊ, ಹೇಳ್ತೀನಮ್ಮ. ನಿಮ್ಮ ಮಗಳು ಯಾವತ್ತು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ಲೋ, ನಿಮ್ಮ ಯಜಮಾನರು ಮನೆಯ ಕುಟುಂಬದಲ್ಲಿ ನಿಮ್ಮ ಯಜಮಾನರಿಗೆ ಸಂಬಂಧಪಟ್ಟಂಥ ತಾಯಿ, ಅಕ್ಕ ತಂಗಿಯರು ಎಷ್ಟು ಜನ ಕುಟುಂಬದಲ್ಲಿದ್ದಾರೋ ಅವ್ರು ಯಾರೂ ಕೂಡ ದಾಂಪತ್ಯ ಸುಖವನ್ನು ಅನುಭವಿಸುವುದು ತುಂಬ ಕಷ್ಟಕರವಾದ ವಿಚಾರ. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆ. ಮದುವೆ ಮಾಡ್ಕೊಂಡಿರ್ತಾರೆ, ಹೆಂಗೋ ಬದುಕಬೇಕು.
ಮದುವೆ ಮಾಡ್ಕೊಳ್ಳೋ ಅಕಸ್ಮಾತ್ ಎರಡನೇ ಮದುವೆ ಆಗ್ಬೋದು, ಯಾಕಾಯಿತು, ಯಾಕೆ ಈ ಥರ ಆಯಿತು, ಈ ರೀತಿಯಾಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ಬರುತ್ತೆ ಮೂಲಾ ನಕ್ಷತ್ರದ ಮಗು. ಯಾಕೆ ತಿಳ್ಕೊಂಡಿಲ್ಲ ನೀವು? ತಪ್ಪ್ಯಾರ್ದು? ನಮ್ಮ ಗುರುಗಳೇ, ನಮ್ದೇ ತಪ್ಪು ಗುರುಗಳೇ. ಯಾಕೆ ತಿಳ್ಕೊಂಡಿಲ್ಲ? ಗುರುಗಳೇ, ನಿಮ್ಮಂಗೆ ಹೇಳೋರು ಎಲ್ಲೂ ಸಿಕ್ಕಿಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಈಗಾರು ಹೇಳಿದ್ದೀನಲ್ವಾ, ಶುಕ್ರವಾರ ಕರೆ ಸಿಕ್ಕಿದೆ, ಈಗಾರು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಿಮ್ಮ ಯಜಮಾನಿಗೆ ನಂಬಿಕೆ ಇದೆಯಲ್ಲ? ನಂಬ್ತಾರೆ ಗುರುಗಳೇ, ಫುಲ್ ನಂಬಿಕೆ ಇದೆ. ಓಕೆ, ನೀವು ನಿಮ್ಮ ಮನೆ ಎಷ್ಟು ವರ್ಷ ಆಯ್ತು ಕಟ್ಸಿ ಅಂತ ಹೇಳಿದ್ರೆ? 2 ವರ್ಷನಾ ಗುರುಗಳೇ? 12 ವರ್ಷ ಆಯ್ತು ಗುರುಗಳೇ. ಓಕೆ, ಆ ಮನೆಯಲ್ಲಿ ಬಾಗಿಲಲ್ಲಿ, ಗೋಡೆಯಲ್ಲಿ, ಟ್ಯಾಂಕ್ ಹತ್ರ ಅರಳಿ ಸಸಿ ಬಂದಿದ್ದು ನೋಡ್ದಮ್ಮ? ಇಲ್ಲ ಗುರುಗಳೇ, ಬಂದಿಲ್ಲ. ಮೇಲ್ಗಡೆ ಹೋಗಿ ಟ್ಯಾಂಕ್ ಹತ್ರ ಸ್ವಲ್ಪ ಗಮನಿಸು, ಅಥವಾ ತುಳಸಿ ಗಿಡದಲ್ಲಿ ಯಾವಾಗ್ಲೂ ಕಸ ಗುಡ್ಸ್ಕೊಂತ ಇರ್ತೀನಿ ಗುರುಗಳೇ, ಎಲ್ಲೂ ಇಲ್ಲ. ಒಂದು ನಿಮಿಷ ಇರಬೇಕು ಅಂತಲ್ಲ, ಅಕಸ್ಮಾತ್ ಆಗಿ ನಿಮ್ಮ ಮಗಳು ಇರ್ತಕ್ಕಂಥ ಜಾಗದಲ್ಲಿ ಇದು ಗುರುತು ತೋರಿಸತ್ತೆ, ತಿಳ್ಕೊಳ್ಳಿ ಅಂತ ಅಷ್ಟೇ, ಏನು ತಪ್ಪು ಅಂತಲ್ಲ. ಅದಕ್ಕೆ ನೀವು ಮೊದಲು ಆ ಕೆಲಸ ಮಾಡಬೇಕು. ಏನು ಅಂದರೆ ಮೂಲಾ ನಕ್ಷತ್ರಕ್ಕೆ ಮಗು ಬಂದಿರತಕ್ಕಂಥ ಲೆಕ್ಕಾಚಾರಕ್ಕೆ ನಾವು ಏನು ಮಾಡಬೇಕು ಅದು ಮಾಡಿಲ್ಲ, ಮಾಡೋಕ್ಕೆ ಪ್ರಯತ್ನ ಮಾಡಿ. ಇವತ್ತು ಅದೇ ಕಾರ್ಯಕ್ರಮ ಮಾತಾಡ್ತಾ ಇದ್ದೀನಿ. ತಿಳ್ಕೊತಾಯಿ, ಒಳ್ಳೆಯದಾಗಲಿ, ಪ್ರಯತ್ನ ಮಾಡಿ ತಿಳ್ಕೊಳ್ಳೋಕ್ಕೆ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ನಾವು ಬ್ರೇಕ್ಗೂ ಮುಂಚೆ ಗಂಡ ಹೆಂಡತಿ ನಡುವೆ ಯಾವ ರೀತಿ ಸುಖಕರ ಜೀವನ ಇರಬೇಕು, ಅವರಿಬ್ಬರು ಯಾವ ರೀತಿ ತೃಪ್ತಿಯಾಗಿ ಜೀವನವನ್ನು ನಡೆಸಬೇಕು ಅನ್ನೋದ್ರ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಈಗ ಮುಂದುವರಿಸೋಣ. ಸೊ ಸುಖಕರ ಜೀವನ ಹೇಗೆ ನಡೆಸಬೇಕು ಗಂಡ ಹೆಂಡತಿ, ಅದ್ರ ಬಗ್ಗೆ ಹೇಳಿ ಗುರುಜಿ. ಸುಖ ಅನ್ನೋದಕ್ಕೆ ನಾವು ನಮಗೆ ಏನಿರಬೇಕು, ಏನು ಬೇಕಾಗತ್ತೆ, ಸುಖವನ್ನು ಅನುಭವಿಸುವುದಕ್ಕೆ ಏನಿರಬೇಕಿತ್ತು ಸುಖ, ಅದು ಎಲ್ಲ ವಿಚಾರದಲ್ಲೂ ಒಂದಕ್ಕಲ್ಲ, ಎಲ್ಲದಕ್ಕೂ ಸುಖ ಅನ್ನೋದು ಬೇಕು, ತೃಪ್ತಿ ಬೇಕು, ನೆಮ್ಮದಿಯಾಗಿರ್ಬೇಕು ಬೇಕು. ಏನು ಬೇಕಾಗತ್ತೆ, ಏನಿರಬೇಕಾಗತ್ತೆ? ಪ್ರತಿಯೊಬ್ಬ ದೇಹದಲ್ಲೂ ಏನಿರಬೇಕಾಗತ್ತೆ ಅಮ್ಮ? ಇದನ್ನು ತಿಳ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು 1000 ವರ್ಷ ಬೇಕೋ? ಶಕ್ತಿ ಬೇಕಾ ಬೇಡವಾ ದೇಹದಲ್ಲಿ? ಬೇಕು. ಶಕ್ತಿ ಶೇಕಡಾವಾರು ಯಾವ ಕಾರಣಕ್ಕೂ ಯಾರಿಗೂ ವಯಸ್ಸಿಗೆ ತಕ್ಕಂತೆ ಶಕ್ತಿ ಇಲ್ಲ, ಸತ್ತೋಗಿದೆ. ಅದಕ್ಕೆ ಭಯ ಉತ್ಪತ್ತಿ ಆಗತ್ತೆ, ಯಾವುದ್ರ ಮೇಲೂ ನಂಬಿಕೆ ಇಲ್ಲ, ಯಾವ್ದು ಹೇಳಿದ್ರು ಅರ್ಥ ಆಗಲ್ಲ, ಹುಚ್ಚುತನದ ಜೀವನ, ನಿದ್ದೆ ಕರೆಕ್ಟಾಗಿ ಬರಲ್ಲ, ಸಮಯಕ್ಕೆ ಸರಿ ಊಟ ಮಾಡಲ್ಲ. ಹೆಂಗ್ರಿ ಬದುಕ್ತೀರಾ? ಯಾವತ್ತು ಇದಕ್ಕೆ ಮೆಸೇಜ್ ಸಿಕ್ಕೋದು? ಅಲ್ಲ, ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ನಾನು? ಹೌದು. ದೇಹದಲ್ಲಿ ಶಕ್ತಿನೇ ಇಲ್ಲ, ವಯಸ್ಸಿಗೆ ತಕ್ಕಂತೆ, ನಿಮ್ಮ ಎತ್ತರಕ್ಕೆ ತಕ್ಕಂತೆ, ವೃತ್ತಿಗೆ ತಕ್ಕಂತೆ ನಿಮ್ಮ ದೇಹ ಇದೆಯಾ? ಇಲ್ಲ. ಮತ್ತು ಹೇಗೆ ಬದುಕ್ತೀರಾ ನೀವು ನೆಮ್ಮದಿಯಾಗಿ? ಜಾಸ್ತಿ ತಿಂದರೆ ದಪ್ಪ ಆಗ್ಬಿಡ್ತೀನಿ, ಸ್ಲಿಮ್ ಆಗಿರ್ಬೇಕು ನಾನು, ಏನೇನೋ ಪ್ಯಾಟ್ರನ್ ಮಾಡ್ಕೊಂಡು ದೇಹ ಹಾಳು ಮಾಡಿಕೊಂಡು ಏನೇನೋ ತಿನ್ಕೊಂಡು ಭಗವಂತ ಕೊಟ್ಟಿರ್ತಕ್ಕಂಥ ಮಹಾಪ್ರಸಾದ ಅನ್ನ ತಿನ್ನಬೇಕಾದ ದೇಹಕ್ಕೆ ಏನೇನೋ ಡಿಫ್ರೆಂಟಾಗಿರೋ ತಿಂಡಿಗಳು ತಿನ್ಕೊಂಡು ಹೆಂಗೆಂಗೋ ದೇಹ ಇಟ್ಕೊಂಡು ಗಂಡ ಹೆಂಡತಿ ಡ್ಯಾನ್ಸ್ ಮಾಡ್ತಾನೇ ಇರಬೇಕು. ಚೆನ್ನಾಗಿದ್ದೀವಿ ಅನ್ನೋ ಬೆಳಗಿನ ಸಾಕಾದಾಗ ಬರೀ ಡ್ಯಾನ್ಸ್. ಯಾಕೆ? ಹುಚ್ಚು. ಇದು ಗಂಡ ಹೆಂಡತಿ ಚೆನ್ನಾಗಿದ್ದೀವಿ, ಜಾಲಿಯಾಗಿದ್ದೀವಿ, ಅದು ನಿಮ್ಮ ಕಲ್ಪನೆ. ದೇಹನೇ ಆರೋಗ್ಯ ಚೆನ್ನಾಗಿಲ್ಲ, ನೀ ಎಲ್ಲಿಂದ ಗಂಡನಿಗೆ ಹೆಂಡತಿ ಮೇಲೆ ಪ್ರೀತಿ ಬರಲ್ಲ, ಹೆಂಡತಿ ಗಂಡನ ಮೇಲೆ ಪ್ರೀತಿ ಬರಲ್ಲ. ಬಲವಂತಕ್ಕೆ ಏನೋ ಒಂದಿನ ಯಾವತ್ತೋ ವಿಶೇಷವಾಗಿ ಊಟ ಮಾಡೋದು ದಿನ ಒಂದು ಸ್ವಲ್ಪ ಮೂಡು ಬರ್ಬೋದು ನೋಡೋಕ್ಕೆ. ಇಲ್ಲ ಅಂದರೆ ಸೀರೆ ಉಟ್ಕೊಂಡಿದ್ದೀನಿ ನೋಡ್ರಿ ಚೆನ್ನಾಗಿದ್ದೀರಾ, ಅಯ್ಯೋ ಹೋಗೋ. ಅಮ್ಮ, ಗಂಡ ಹೆಂಡತಿ ಉಟ್ಕೊಂಡು ಸೀರೆ ಆಗಲಿ ಹಾಕ್ಕೊಂಡು ಡ್ರೆಸ್ ಆಗಲಿ ಅಟ್ಲೀಸ್ಟ್ ಬಾರಮ್ಮ ಮುಂದೆ ನಿಂತ್ಕೊಂಡು ಸ್ವಲ್ಪ ನೋಡ್ತೀನಿ ಅನ್ನುವಷ್ಟು ಪೇಸನ್ಸ್ ಅಂದರೆ ಪ್ರೀತಿ ಇಲ್ಲ. ಕಟ್ಗಂಡ ಆಯಿತು, ಸೀರೆ ಉಟ್ಕೊತಾಳೋ, ಡ್ರೆಸ್ ಹಾಕತ್ತಾಳೋ, ಏನೋ ಒಂದು ಹಾಕೋ, ನನಗೇನು ಬೇಕೋ ನಾನು ಹಾಕತ್ತೀನಿ, ನಿನಗೇನು ಬೇಕೋ ನೀನು ಹಾಕೋ. ಎಲ್ರಿ ಗಂಡ ಹೆಂಡ್ತಿದು? ಯಾಕೆ ಮದುವೆ ಮಾಡ್ಕೊಂಡ್ರಿ? ಇನ್ನು ಮದುವೆ ಊಟ ಅಂತಕ್ಕಂಥ ವಿಚಾರಕ್ಕೆ, ಊಟದ ವಿಷಯಕ್ಕೆ ಬರ್ತೀನಿ. ಶಕ್ತಿ ಬರಬೇಕಾದ್ರೆ ಗಂಡ ಹೆಂಡತಿ ಊಟ ಮಾಡೋದು ತಿಳಿದಿದೆಯಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ. ಇದಕ್ಕೆ ಚಾಲೆಂಜ್ ಮಾಡಿ ಕೇಳ್ತೀನಿ. ಹೆಣ್ಣು ಗಂಡು ತೃಪ್ತಿಯಾಗಿರೋಕ್ಕೆ ಊಟ ಮಾಡೋದು ಗೊತ್ತಾ? ಪ್ರಶ್ನೆ. ಹೆಣ್ಣು ಗಂಡು ತೃಪ್ತಿಯಾಗಿರೋಕ್ಕೆ, ಆನಂದವಾಗಿರೋಕ್ಕೆ ಯಾವ ರೀತಿ ಊಟ ಮಾಡಬೇಕು ಗಂಡ ಹೆಂಡತಿ? ಎಲ್ಲಿದೆ ಇದು? ಯಾವ ಎಜುಕೇಷನ್ ಇದೆ? ಈಗ ಊಟ ಮನುಷ್ಯನ ದೇಹಕ್ಕೆ ಮುಖ್ಯ, ಹೌದಾ ಅಲ್ವಾ? ಹೌದು. ಹಾಗಿದ್ಮೇಲೆ ಊಟ ತೃಪ್ತಿಕರವಾದ ಊಟ ಯಾವುದು? ಆರೋಗ್ಯದಾಯಕವಾದ ಊಟ ಯಾವುದು? ಸಂತೋಷವಾಗಿರೋದಕ್ಕೆ ಊಟ ಯಾವುದು? ಅಂದರೆ ಅದರಲ್ಲಿ ಬೇರೆ ಬೇರೆ ಅಂದ್ಕೊಂಡ್ರೆ ತಪ್ಪು. ಏನು? ಸ್ಟಾರ್ ಹೋಟ್ಲ್ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ, ವೆಜ್ ತಿಂದರೆ ಸರಿ, ನಾನ್ ವೆಜ್ ತಿಂದಿರ್ತಾನೆ, ನಾನು ಅದನ್ನು ಹೇಳ್ತಾ ಇಲ್ಲ. ನೀವೇನೋ ತಿಂತೀರ ಅದು ನಿಮ್ಮ ಮನೆಗೆ ಸರಿ ಇದು. ಆದರೆ ಆ ಊಟವನ್ನು ನಾವು ಸೇವನೆ ಮಾಡೋದಕ್ಕೆ ಗಂಡ ಹೆಂಡತಿಗೆ
ಪುರೋಹಿತರು ಹೇಳ್ಕೊಡ್ತಾರಾ ಗಂಡ ಹೆಂಡತಿ ಊಟ ಆರೋಗ್ಯವಾಗಿ ಚೆನ್ನಾಗಿರ್ಬೇಕಾದ್ರೆ ಈ ರೀತಿ ಊಟ ಮಾಡಬೇಕು ಅಂತ ಪುರೋಹಿತರು ಹೇಳ್ತಾರಾ? ಇಲ್ಲ. ಅಪ್ಪ ಅಮ್ಮ ಹೇಳ್ಕೊಟ್ಟವ್ರಾ? ಇಲ್ಲ. ಅಪ್ಪ ಅಮ್ಮನಿಗೆ ಗೊತ್ತಾ? ಇಲ್ಲ. ಮತ್ತೆ ಹೆಂಗೆ ಚೆನ್ನಾಗಿರ್ತಾರೆ? ಎಸ್, ಇದ್ರ ಬಗ್ಗೆ ಮಾತಾಡೋಣ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ 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 ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ಲಲಿತಾ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ. ಓಕೆ, ಮಾತಾಡಿ ಗುರುಜಿ. ಹಲೋ, ನಾರಾಯಣ್ ಗುರುಜಿ. ಹೇಳಿಮ್ಮ. ಮಗನ ಬಗ್ಗೆ ಕೇಳಬೇಕಾಯ್ತು. ಮಗನ? ಮಗ ಗುರುಜಿ. ಎಷ್ಟು ವಯಸ್ಸು? 24 ನಡೀತಾ ಇದೆ ಇವಾಗ. ನಕ್ಷತ್ರ? ಹಸ್ತ ನಕ್ಷತ್ರ. ಏನು ಮಾಡ್ತಾ ಇದ್ದಾನೆ? UPSC ಎಕ್ಸಾಮ್ ಬರ್ದಿದ್ದಾನೆ, ಆಗಿಲ್ಲ. ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ ಮನೇಲಿ. ಈಗ ಅವನ ಬಗ್ಗೆ ಏನು ಬೇಕು ನಿಮಗೆ? ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಯಾವಾಗ ಗೊತ್ತಾಯಿತು ನಿಮ್ಮ ಮಗನ ಬಗ್ಗೆ ಆರೋಗ್ಯ ತಿಳ್ಕೊಬೇಕಂತ? ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದೀವಿ, ಅದಕ್ಕೆ ಕೇಳಿದೆ. ಅದಕ್ಕೆ ಮುಂಚೆ ಗೊತ್ತಿರಲಿಲ್ವಾ? ಇಲ್ಲ, ಅಷ್ಟೊಂದು ಏನು ಗೊತ್ತಿರಲಿಲ್ಲ. ಏನು ಓದಿದ್ಯಾಮ್ಮ? SLC. ನಿನ್ನ ನಕ್ಷತ್ರ ಗೊತ್ತಾಮ್ಮ? ನನ್ನ ನಕ್ಷತ್ರ ಅಷ್ಟು ಗೊತ್ತಿಲ್ಲ. ಓಕೆ. ನಿಮ್ಮ ತಂದೆ ಇದ್ದಾರಾ? ತೀರೋಗಿದ್ದಾರೆ ಗುರುಜಿ. ಎಷ್ಟು ವರ್ಷ ಆಯಿತು? 7 ವರ್ಷ ಆಗಿದೆ. ಏನಾಗಿತ್ತು ಅಪ್ಪಂಗೆ? ಯಾವು ಕಚ್ಚಿ ತೀರೋದು. ನಿಮ್ಗೆ ಆಶ್ಚರ್ಯ ಆಗಲಿಲ್ವಾ ಏನಿದು ಹಾವು ಕಚ್ಚಿ ಸಾಯ್ತು ಅಂತ, ಸತ್ರು ಅಂತ? ಆಶ್ಚರ್ಯ ಆಗಿದೆ. ಅದಕ್ಕೆ ಯಾರು ಸರಿಯಾಗಿ ಕೇಳೋದಕ್ಕಾಗಲ್ವಲ್ಲ, ಅದು ಹೇಳೋದಲ್ಲ. ಅಂದರೆ ಕೇಳೋಕ್ಕಾಗಲಿಲ್ಲ ಅಂತಾನ, ಹೇಳೋರು ಯಾರು ಹೇಳಿಲ್ಲ ಅಂತಾನ? ಯಾರು ಹೇಳೋದು ಸರಿಯಾಗಿ ಸಿಗಲ್ವಲ್ಲ, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀವಿ ಸರ್. ಒಬ್ಬನೇ ಮಗನ ನಿಮಗೆ? ಮಗಳು, ಒಬ್ಬ ಮಗ. ಮೊದಲನೇ ಯಾರು, ಮಗನ ಮಗಳ? ದೊಡ್ಡವಳು ಮಗಳು, ಎರಡನೇನು ಮಗ. ಓಕೆ. ನಿಮ್ಮ ಆರೋಗ್ಯ ಮನಃಶಾಂತಿ ಚೆನ್ನಾಗಿದೆಯಾ ಲತಾ ಅವರೇ? ಪರವಾಗಿಲ್ಲ ಕೊನೆ. ಅಲ್ಲ, ನಿದ್ದೆ ಚೆನ್ನಾಗಿ ಮಾಡ್ತೀರಾ? ನಿದ್ದೆ ಚೆನ್ನಾಗಿ ಮಾಡ್ತೀವಿ. ನಿಮ್ಮ ಮಗ ಬೆಳಿಗ್ಗೆ ಹೊತ್ತು ನೀವು ಹೇಳಿಸ್ಬೇಕಾ ಅವನೇ ಹೇಳ್ತಾನ? ಎದ್ದೇಳ್ತಾನೆ ಅವನೇ ಅಲಾರಾಮ್ ಕೊಟ್ಕೊಂಡು. ಅಲಾರಾಮ್ ಕೊಡದೇ ಇದ್ದರೆ? ಅಲಾರಾಮ್ ಕೊಡೋದ್ರೆ ಮಲಿಕತ್ತಾನೆ ಸುಮ್ಮನೆ. ಅಂದರೆ ಎಷ್ಟೊತ್ತವರೆಗೂ ಮಲ್ಕೋಬೋದು? ಒಂದು 6 ಗಂಟೆವರೆಗೂ ಮಲಗ್ತಾನೆ ಅಷ್ಟೇ, ಅದ್ರ ಮೇಲೆ ಮಲಗಲ್ಲ. ಓಕೆ. ಕೋಪ ಮಾಡ್ತಾನ, ಬೇಜಾರು ಮಾಡ್ತಾನ? ಜಾಸ್ತಿ ಬೇಜಾರಿರ್ತಾನ? ಇಲ್ಲ, ಕೋಪ ಬೇಜಾರು ಅದು ಯಾವುದೂ ಇಲ್ಲ. ತುಂಬ ಸಾಫ್ಟ್ ಆಗಿದ್ದಾನ? ಖುಷಿ ಆಗುತ್ತಾ ನಮ್ಮ ಮಗ ತುಂಬ ಸಾಫ್ಟ್ ಗುಣವಂತ ಅಂತ? ಹೌದು. ಓಕೆ. ಯಾವಾಗಾದ್ರೂ ಯೋಚನೆ ಮಾಡ್ತಾನೆ ಅಂತ ಗೊತ್ತಾಗುತ್ತಾ ನಿಮಗೆ? ಅದು ಯೋಚನೆ, ಇದು UPSC ಎಕ್ಸಾಮ್ ಒಂದ್ಸಲ ಬರ್ದಿದ್ದಾನೆ, ಆಗಿಲ್ಲ. ಅದ್ರ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಒಂದು ಸ್ವಲ್ಪ ಟೆನ್ಷನ್ ಮಾಡಿದ್ದಾನೆ. ಓಕೆ. ಇವನು ಟಾಯ್ಲೆಟ್ ರೂಮ್ಗೆ ಹೋದರೆ ಬೇಗ ಬರ್ತಾನ, ತಡವಾಗಿ ಬರ್ತಾನ? ಲೇಟೇ ಆಗುತ್ತೆ ಸರ್. ನೀವು ಕೇಳಲ್ವಾ ಯಾಕಪ್ಪ ಇಷ್ಟೊಂದು ಲೇಟ್ ಅಂತ? ಅದೇ ಲೇಟ್ ಆಗುತ್ತೆ ಅಂತಾನೆ. ಅದೇ, ಅವನು ಲೇಟ್ ಆಗುತ್ತೆ ಅಂತ ಅವನಿಗೂ ಗೊತ್ತಿಲ್ಲ, ಯಾಕೆ ಲೇಟು ಅಂತ ನಿಮಗೂ ಗೊತ್ತಿಲ್ಲ. ಮಗನ ಮಾತ್ರ ನೀವು ಓದಬೇಕು, ಎಕ್ಸಾಮ್ ಕಟ್ಟಬೇಕು ಅಂತೀರಾ. ನೋಡಿ, ಸ್ವಲ್ಪ ಯೋಚನೆ ಮಾಡಿ. ಮಕ್ಕಳನ್ನು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ಹೇಳ್ತೀನಿ, ಎಲ್ಲ ತಂದೆ ತಾಯಿಗಳಿಗೆ ಅರ್ಥ ಆಗಲಿ. ಮಕ್ಕಳನ್ನ ಓದಿಸೋದು ಎಕ್ಸಾಮ್ ಕಟ್ಟಬೇಕು ಅಂತ ಮಾತ್ರ ನಿರೀಕ್ಷೆ ಮಾಡ್ತೀರಾ. ಟಾಯ್ಲೆಟ್ ರೂಮ್ಗೆ ಹೋಗಿ ಎಷ್ಟು ಸಲ ಹೋಗ್ತಾನೆ ಲೆಕ್ಕ ಇಲ್ಲ ಅಪ್ಪ ಅಮ್ಮನಿಗೆ. ಯಾಕೆ ತಡವಾಗಿ ಬರ್ತಾನೆ ಅಪ್ಪ ಅಮ್ಮನ ನೆನಪಿಲ್ಲ. ಮಕ್ಕಳಿಗೆ ಎಕ್ಸಾಮ್ ಮಾತ್ರ ಬೇಕು ಅಂದರೆ ಅವನು ಯೋಚನೆ ಮಾಡ್ತಾನೆ, ಯಾಕಾರೂ ಹುಟ್ಟಿದ್ನೋ ಅಂತ ಅಲ್ಲಿ ಟಾಯ್ಲೆಟಲ್ಲಿ ಕೂತ್ಕೊಂಡು ಯೋಚನೆ ಮಾಡೋ ಮಗ ಆಗಿದ್ದಾನೆ. ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ ತಾಯಿ? ನಿದ್ದೆ ಅವನು ಗಾಬರಿ. ಕೇಳಕ್ಕೆ ಮಾಡಿದ ಸೋನಿ ಅಮ್ಮ, ಅವನು ಆರೋಗ್ಯದ ಬಗ್ಗೆ ಕೇಳಕ್ಕೆ ನಿಮಗೆ ಮಾಡಿರೋದು ನಾವು. ಏನು ಪ್ರಯೋಜನ? ನೀವು ಮೊದಲೇ ತಿಳ್ಕೊಳ್ದೆ ಏನು ಪ್ರಯೋಜನ? 24 ವರ್ಷ ಆಗೋವರೆಗೂ ಸ್ವಾಮಿ ಯಾರು ಕರೆಕ್ಟಾಗಿ ಹೇಳಲ್ವಲ್ಲ. ನೀವು ಹೇಳ್ದಂಗ ಇದು ರಾವು ಅದು ಇದು ಶಾಂತಿ, ಅದ್ ಮಾಡ್ಸಿ ಇದು ಮಾಡ್ಸಿ, ಕುಜ ಶಾಂತಿ ಮಾಡ್ಸಿ, ಇದೇ ಹೇಳ್ತಾರಲ್ಲ. ನೋಡಿ, ಎಷ್ಟು ಅನ್ಯಾಯ ಅಲ್ವಾ ಪಾಪ. ಈಗ ಹುಡುಗ ಏನು ಮಾಡೋದು? ಎಷ್ಟು ಬುದ್ಧಿವಂತನಾಗಿದ್ದಾನೆ, ಏನೋ ಒಂದು ಸಾಧನೆ ಮಾಡಬೇಕು, ಎಷ್ಟು ಖುಷಿ ಪಡ್ತಾನೆ. ಆದರೆ ಅವನಿಗೆ ನಿದ್ದೆ ಕ್ಲಾರಿಟಿ ಇಲ್ಲ, ಒತ್ತಡದಲ್ಲಿ ಮಲ್ಕೋತಾನೆ. ನೀವೆಲ್ಲ ಮಲಗಿದಿರ ಅಂತ ಕಣ್ಮುಚ್ಕೊಂಡಿರ್ತಾನೆ. ನೀವು ಇದನ್ನು ಟೆಸ್ಟ್ ಮಾಡಬೇಕು ಅಂದರೆ ಆರಾಮ ಮಲ್ಕೊಳಪ್ಪ ಇವತ್ತು ಬಿಡಿ, 10 ಗಂಟೆ ಆದರೂ ಮೇಲೆ ಕೇಳೋಕ್ಕಾಗಲ್ಲ. ಕಾರಣ ನಿದ್ದೆ ಅವನಿಗೆ ತಡವಾಗಿ ಬರುತ್ತೆ, ತಡವಾಗಿ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಜೀರ್ಣಾಂಗ ಚೆನ್ನಾಗಿಲ್ಲ, ತಿಂದಂಥ ಊಟ ಕರಗಲ್ಲ, ಕರಗಿದ್ದು ಹೊರಗೆ ಬರಲ್ಲ. ಎಲ್ಲಿಂದ ಸರಿ ಮಾಡ್ತೀರಾ ಸ್ವಲ್ಪ ಯೋಚನೆ ಮಾಡಿ. ಊಟ ಮಾಡಿದಾಗ ಟೇಕ್ ಬರುತ್ತೆ. ಏನೂ ಆಗಲ್ಲಮ್ಮ. ಯಾವ ಕಾರಣಕ್ಕೂ ಉಸಿರಾಟ ಅಂತಕ್ಕಂಥ ವಿಚಾರದಿಂದ ಹಿಡಿದು ಎರಡೂ ಭಾಗದಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳು ಚೆನ್ನಾಗಿಲ್ಲ. ಮೇಲೆ ಕೆಳಗೆ ಎರಡೂ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಕ್ರಿಯೆ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಇದನ್ನು ನೀವು ಇಲ್ಲಿವರೆಗೂ ಇಟ್ಕೊಂಡಿದ್ದೀರಾ ಅಂದರೆ ಅವ್ನು ಓದಬೇಕಾ, ಬಿಟ್ಬಿಡ್ಬೇಕಾ, ಬಿಸ್ನೆಸ್ಗೆ ಹೋಗ್ಬೇಕಾ, ಈ ಮಟ್ಟದಲ್ಲಿ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋತಾನೆ. ನೀವು ಮೊದಲು ಇವನಿಗೆ ಪ್ರತಿಕ್ರಿಯೆಗಳು ಹೇಗೆ ನಡೀಬೇಕು, ದಿನಚರಿ ಹೇಗಿರಬೇಕು, ಬರೀ ಊಟದಲ್ಲಿ
ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಆರಾಮಾಗಿ ಚೇಂಜ್ ಆಗ್ತಾನೆ. ಚೆನ್ನಾಗಿ ಓದೋದ್ರ ಜೊತೆಗೆ ಅವನಿಗೆ ಮುಂದೆ ಯಾವ ದಾರಿಲಿ ಹೋಗ್ತಾನೆ ಅಂತ ತಿಳ್ಕೊಳ್ಳಿ ಫಸ್ಟು. ಬಿಡಿ, ಅವನು ಆರಾಮಾಗಿ ಬದುಕ್ತಾನೆ, ಚೆನ್ನಾಗಿರ್ತಾನೆ. ನೀವು ಹಿಡ್ಕೊಂಡು ಅವನ್ನ ನಿಮ್ಮ ಮುಷ್ಟಿಗೆ ಇಟ್ಕೊಳಕ್ಕೆ ಹೋಗಬೇಡಿ. ಫಸ್ಟು ಇಲ್ಲ ಇಲ್ಲ ಅವನನ್ನು ನಕ್ಷತ್ರ ಬಗ್ಗೆ ನಾವು ಇದು ಮಾಡಿಲ್ಲ. ಅಲ್ಲಲ್ಲ, ಒಂದು ನಿಮಿಷ. ಹಸ್ತ ನಕ್ಷತ್ರಕ್ಕೆ ನನ್ನ ಮಗ ಏನಕ್ಕೆ ಕೊಟ್ಟದ, ಅವ್ನಿಗೆ ಏನು ಮಾಡಬೇಕು ತಂದೆ ತಾಯಿ ಆದರೂ ದಯವಿಟ್ಟು ತಿಳ್ಕೊಳ್ಳಿ, ಹೇಳ್ಕೊಡೋಣ, ಮಾಡಿ, ಒಳ್ಳೆಯದಾಗಲಿ. ಎಸ್, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ನಿಂಗಯ್ಯ ಅಂತ ಹೇಳಿ ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಎಲ್ಲಿಂದ ಕರೆ ಮಾಡಿದ್ದೀರಾ? ಇಲ್ಲ ಬೆಂಗಳೂರಿಂದ ಮೇಡಮ್. ಓಕೆ, ಮಾತಾಡಿ ಗುರುಜಿ. ಹಲೋ, ಹರಿ ಓಂ ಗುರುಜಿ. ನಾರಾಯಣ, ಹೇಳಿ ನಿಂಗಯ್ಯನವರೇ. ನಮ್ಮ ಮಗ ರಜನಿಕಾಂತ್ ಅಂತ, ತುಳಾ ರಾಶಿ, ಚಿತ್ತ ನಕ್ಷತ್ರ ಮೇಡಮ್. ಎಷ್ಟು ವಯಸ್ಸು? ವಯಸ್ಸು 47 ಸ್ವಾಮಿ. ಓಕೆ, ಏನು ಮಾಡ್ತಾ ಇದ್ದಾನೆ ಮಗ? ಮಗ BSc ಓದಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಹಿಂಗೆ ಬಿಟ್ಬಿಡ್ತಾರೆ. ಅಲ್ಲ, ಅವನಿಗೆ ಎಷ್ಟು ವಯಸ್ಸು ಮಗನಿಗೆ? 47 ಸ್ವಾಮಿ. ನಿಮಗೆ? ನನಗೆ 29 ಸ್ವಾಮಿ. ಅಲ್ಲ, 47 ವರ್ಷ ಮಗನಿಗೆ ಇನ್ನೂ ಕೊಪ್ಪಳಪ್ಪ, ನೀವು ಇನ್ನೂ ತಿಳ್ಕೊಳಕ್ಕಿದ್ದೀರಲ್ಲ, ಹೆಂಗೆ ಕತೆ ಇದು ಅಂತ ಪುರ್ಸೊತ್ತಿಲ್ವಾ ನಿಮಗೆ? ನಂಬಿಕೆ ಇಲ್ವಾ? ಇಲ್ಲ ಸ್ವಾಮಿ, ಇದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ನಾಯಿ ಸಾಕಿದ್ದೀರಾ ಮನೇಲಿ? ಇಲ್ಲ ಸ್ವಾಮಿ, ಇಲ್ಲ. ಬೇರೆ ನಾಯಿ ಬರುತ್ತಾ ಮನೆ ಹತ್ರ? ರೋಡಲ್ಲಿ ಬರ್ತದೆ ಸ್ವಾಮಿ. ನಿಮ್ಮ ಮನೆಗೆ ಬರುತ್ತಾ? ನಮ್ಮನೆ ಒಳಗೆ ಬರಲ್ಲ, ರೋಡಲ್ಲಿ ಓಡಾಡ್ತದೆ. ಓಕೆ, ಎಷ್ಟು ವರ್ಷದ್ದು ಮನೆ ನಿಮ್ಮದು? ಮನೆ ಎಷ್ಟು ವರ್ಷದ್ದು? ನಮ್ದು 2020 ವರ್ಷ ಆಯ್ತು. ನೀವೇ ಕಟ್ಸಿದ್ದಾ? ಹೌದು ಸ್ವಾಮಿ. ಓಕೆ, ಮದುವೆಯಾಗಿ ಎಷ್ಟು ವರ್ಷ ಆಯ್ತು ನಿಮ್ಮ ಮಗನಿಗೆ? ನಮ್ಮ ಮಗನಿಗೆ 12 ವರ್ಷ ಆಯ್ತು ಸ್ವಾಮಿ. ಮಕ್ಕಳೆಷ್ಟು? ಒಂದು ಹೆಣ್ಮಗು ಇದೆ. ಆ ಮಗು ನಕ್ಷತ್ರ ಗೊತ್ತಾ? ರೇವತಿ ನಕ್ಷತ್ರ ಸ್ವಾಮಿ. ಓಕೆ, ನಿಮ್ಮ ಜಮೀನು ಇದೆಯಾ? ಊರಿನಲ್ಲಿದೆ ಗುರುಜಿ. ಯಾರು ಮಾಡ್ತಿದ್ದಾರೆ? ನನ್ನ ತಮ್ಮಂದಿರಿದ್ದಾರೆ, ಮಾಡ್ತಾರೆ. ಓಕೆ, ಈಗ ಆ ಭೂಮಿಯಲ್ಲಿ ನೀವು ಪೂಜೆ ಮಾಡ್ತಕ್ಕಂಥದ್ದು ಜಾಗ ಯಾವುದಿದೆ ಅಲ್ಲಿ? ನಿಮ್ಮ ಭೂಮಿಯಲ್ಲಿ ಪೂಜೆ ಮಾಡೋ ಜಾಗ ಯಾವುದಿದೆ ಅಂದೆ? ನಮ್ಮ ತಾತ ಅವ್ರದ್ದು ಜಮೀನಲ್ಲಿ, ಅದರಲ್ಲಿ ಆಂಜನೇಯಂದು ಮಾಡ್ತಾ ಇದ್ರು. ಅವರು ನಮ್ಮ ಚಿಕ್ಕಪ್ಪರಿಗೆ ಹೋಗಿದೆ ಭಾಗ ಈಗ. ಸರಿ, ಅದು ಯಾಕೆ ಬಂತಲ್ಲಿ ದೇವಸ್ಥಾನ? ದೇವಸ್ಥಾನ ಅಲ್ಲ ಸ್ವಾಮಿ, ಆಲದ ಮರ ಬೇನಿಯಂತ್ರಿಗೆ ಓಕೆ ಓಕೆ, ಅದನ್ನು ಮಾಡ್ತಾ ಇದ್ದೀರಾ ನೀವು? ಪೂಜೆ ವರ್ಷಕ್ಕೊಂದು ಶಿವರಾತ್ರಿ ಹಬ್ಬ ಊರವರೆಲ್ಲ ಬಂದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ಸರಿ ಹೇಳಿ ಗುರುಜಿ. ನೀವು ಅದನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕು ಫಸ್ಟು. ಕಾರಣ ಏನಂದರೆ, ಚಿತ್ತಾ ನಕ್ಷತ್ರಕ್ಕೆ ಮಗ ಬಂದಿದ್ದಾನೆ ಅಂತ ಹೇಳಿದ್ರೆ, ಹಾಂ, ಪಿತೃವರ್ಗ ಅಂದರೆ ನಿಮ್ಮ ವಂಶದಲ್ಲಿರ್ತಕ್ಕಂಥ ನಿಮ್ಮ ತಂದೆ, ಅವರ ತಂದೆ, ಅವರ ತಂದೆ, 3 ತಲೆಮಾರು. ಅದರ ವಿಚಾರದಲ್ಲಿ ಯಾವುದು ಕರೆಕ್ಟಾಗಿ ತಿಳ್ಕೊಳ್ಳದೆ, ಅದನ್ನು ಸರಿಯಾಗಿ ನಡೆಸ್ಕೊಳ್ಳದೆ, ಮತ್ತು ಹಿರಿಯರಿಗೆ ಶ್ರಾದ್ದ ಕ್ರಿಯೆಗಳನ್ನು ಸರಿಯಾದ ರೀತಿ ಮಾಡದೇ ಇರತಕ್ಕಂತಹ ಎಡೆ ಹಾಕುವಂಥ ಸಂಪ್ರದಾಯನ ನಿಮ್ಮದು? ಹೌದು ಸ್ವಾಮಿ. ಆ ಕಾರಣದಿಂದಾಗಿ ಮಕ್ಕಳು ಏಳಿಗೆ ಇಲ್ಲದ ರೀತಿಯಲ್ಲಿ ಅಲ್ಲಿ 3 ದಿನ, ಇಲ್ಲಿ 3 ದಿನ, ಇಲ್ಲಿ 3 ದಿನ ವೃತ್ತಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ, ಮನಸ್ಸು ಚೇಂಜ್ ಮಾಡ್ತಾ ಹೋಗ್ತಾರೆ, ದುಡ್ಡಲ್ಲಿ ಕಮಿಟ್ಮೆಂಟಲ್ಲಿ ಸಿಕ್ಕಾಕೋತಾರೆ, ಹೇಳಿದ ಮಾತು ಕರೆಕ್ಟಾಗಿ ಕೇಳಲ್ಲ, ಅವರು ಸರಿಯಾಗಿ ನಡೆಯಲ್ಲ, ಈ ಸಮಸ್ಯೆಯಲ್ಲಿ ಇರ್ತಾರೆ. ಮದುವೆ ಮಾಡೋಕ್ಕೆ ಮುಂಚೆ ಇವೆಲ್ಲ ತಿಳ್ಕೊಂಡು ಮದುವೆ ಮಾಡಬೇಕಿತ್ತು. ಓಕೆ, ಮದುವೆ ಆದಮೇಲೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಿತ್ತು. ಇನ್ನೂ ಪ್ರಯತ್ನ ಮಾಡಿಲ್ಲ ಅಂದರೆ ಮೊದಲು ವಂಶದ ಹಿನ್ನೆಲೆಯನ್ನು ತಿಳ್ಕೊಂಡ್ರೆ, ಅದನ್ನೇ ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಕುಟುಂಬಕ್ಕೆಲ್ಲ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ನಾವು ಇನ್ನೇನು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನೀವಾಗಲೇ ಊಟದ ಕುರಿತಾಗಿ ಹೇಳ್ತಾ ಇದ್ರಿ, ಗಂಡ ಹೆಂಡತಿ ಯಾವ ರೀತಿ ಆಹಾರವನ್ನು ಸೇವಿಸಬೇಕು ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಭಗವಂತನಿಗೆ, ದೇವರಿಗೆ ನಾವು ನೈವೇದ್ಯ ಅಂತ ಮಾಡ್ತೀವಿ ಅಲ್ವೇನಮ್ಮ? ಹೌದು. ಹೌದಲ್ಲ? ಯಾವತ್ತೋ ಒಂದಿನ ಮಾಡ್ತೀವಿ. ನೈವೇದ್ಯ ಮಾಡುವಾಗ ನಮ್ಮ ಸಿಸ್ಟಮ್ ಏನಿರುತ್ತೆ? ಇಲ್ಲ ಮಂತ್ರ ಹೇಳೋರು ಮಂತ್ರ ಹೇಳ್ತಾರೆ, ಇಲ್ಲ ಏನೂ ಗೊತ್ತಲ್ದಾರು ಮೌನವಾಗಿರ್ತಾರೆ, ಇಲ್ಲ ದೇವರ ಹೆಸರು ಹೇಳ್ಕೊಂಡು ತೋರಿಸ್ತಾರೆ. ಹೌದಾ? ಅಂತೂ ಮೌನವಾಗಿರ್ತೀವಿ. ಹೌದಾನೆ? ಹೌದು. ಈಗ ನಮ್ಮಲ್ಲಿ ಆತ್ಮ ಅಂತಕ್ಕಂಥದ್ದು ವಿಚಾರ ಗೊತ್ತಿದೆಯಲ್ವಾ? ಅದಕ್ಕೆ ನಾವು ಊಟ ಮಾಡೋದು ಏನನ್ಸುತ್ತೆ? ನೈವೇದ್ಯ ಆಗಬೇಕದು. ನಮ್ಮ ದೇಹಕ್ಕೆ ಇರುವ ಆತ್ಮಕ್ಕೆ ಇರತಕ್ಕಂತಹ ಶಕ್ತಿಗೆ ನಾವು ಸೇವಿಸುವ ಆಹಾರ ನೈವೇದ್ಯ ಆಗಬೇಕು. ನೈವೇದ್ಯ ಆಗ್ತಾ ಇದೆಯಾ? ಸ್ವಲ್ಪ ಯೋಚನೆ ಮಾಡಿ. ಆಗಲೇ ಇಲ್ಲದ್ದು ಪಕ್ಕದ ಮನೆಯದು ಅವ್ರದ್ದು ಇವ್ರದ್ದು ಮಾತಾಡ್ಕೊಂಡು ಬೊಂಬಡಿ ಹೊಡ್ಕೊಂಡು ತಿನ್ನೋದು ಸರಿನಾ? ನೆಮ್ಮದಿಯಾಗಿ ಬದುಕ್ತೀರಾ? ನಿಮ್ಮ ದೇಹಕ್ಕೆ ಆರೋಗ್ಯ ಸಿಗುತ್ತಾ? ಶಕ್ತಿ ಸಿಗುತ್ತಾ? ದಿನೇ 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 ಕಮ್ಮಿ ಆಗ್ತಾ ಹೋಗುತ್ತೆ.
ಸರಿ ತಾನೇ ಇದು ಮಾಡ್ತಾ ಇರೋದು? ಸರಿನಾ ಇದು ಮಾಡ್ತಾ ಇರೋದು? ತಪ್ಪು. ಇಲ್ಲ ಫೋನ್ ನೋಡಿಕೊಂಡು ಟಿ ವಿ ಏನೋ ಒಂದು ಕರ್ಮ, ಏನೋ ಒಂದು ನಡೆಯುತ್ತೆ ಊಟ ಮಾಡುವಾಗ. ಇಲ್ಲ ಪಕ್ಕದ ಮನೆಯವ್ರದ್ದು ಮಾತಾಡೋದು, ಇಲ್ಲ ಸಂಬಂಧಿಕದ್ದು ಮಾತಾಡೋದು, ಇಲ್ಲ ಗಂಡದ ಹೆಂಡತಿ ಗಂಡದ ಮಾತಾಡೋದು, ಇಲ್ಲ ಮಕ್ಕಳ ಬಗ್ಗೆ ಮಾತಾಡೋದು, ಏನೋ ಒಂದು ಹಠ ಮಾಡ್ಕೊಂಡು ಮಾತಾಡೋದು, ಕೋಪ ಮಾಡೋದು, ಬೇಜಾರು ಮಾಡೋದು. ಈಗ ನೈವೇದ್ಯದ ರೀತಿಯಲ್ಲಿ ನಮ್ಮ ಸೇವನೆ ಊಟ ಆಗಬೇಕು ಅಂತ ಸರಿ ಅಂತೆ, ತಪ್ಪು ಅಂತೆ, ಬೇಕು ಅಂತೆ, ಬೇಡ ಅಂತೆಮ್ಮ? ಬೇಕು. ತೃಪ್ತಿಕರವಾದ ಆಹಾರ ಸೇವನೆಯಿಂದ, ಭಕ್ತಿಕರವಾದ ಆಹಾರ ಸೇವನೆಯಿಂದ, ಶ್ರೇಷ್ಠವಾದ ಆಹಾರ ಸೇವನೆಯಿಂದ ನಮ್ಮ ದೇಹ, ನಮ್ಮ ಮನಸ್ಸು ಶ್ರೇಷ್ಠತೆಯನ್ನು ಹೊಂದುತ್ತೆ. ಆಗಿದೆಯಾ? ಆ ಊಟಕ್ಕೆ ಸಮಯ ಕೊಡ್ತಾ ಇದ್ದೀವ? ಗಂಡನಿಗೆ ಯಾವಾಗ ಫ್ರೀ ಆಯಿತು ಆಗ ಹೆಂಡತಿ ಊಟ ಮಾಡಬೇಕು. ಗಂಡನಿಗೆ ಯಾವಾಗ ಫ್ರೀ ಆಗತ್ತೆ ಆಗ ಹೆಂಡತಿ ಕಾಯ್ಕೊಂಡು ಊಟ ಮಾಡಬೇಕು. ಹೆಂಡತಿ ಬರ್ತಾ 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 ವೀಕ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ? ಹೊಟ್ಟೆ ಹಸ್ತು ತಡೆದು ತಡೆದು ತಡೆದು. ಪ್ರೀತಿ, ಗಂಡ ಬರಲಿ, ಗಂಡನ ಜೊತೆ ಊಟ ಮಾಡೋಣ, ಸತ್ಯ ಅದು. ಆಗಲ್ವೇ? ನನಗೆ ಅರ್ಜೆಂಟ್ ಕೆಲಸ ಇದೆ ಆಫೀಸಲ್ಲಿ, 1 ಅವರ್ ಲೇಟ್ ಆಗುತ್ತೆ, ಏನು ಕತೆ? ನೀವೇನು ಆಸ್ತಿ ಮಾಡೋದು ಬೇಡ, ಹೆಣ್ಣಿಗೋಸ್ಕರ ಏನೂ ಕೊಡೋದು ಬೇಡ. ಕೊನೇ ಪಕ್ಷ ಸಮಯ ಪ್ರಜ್ಞೆ ಇಟ್ಕೊಂಡು ಹೆಂಡತಿ ಹತ್ರ ಎದುರುಗಡೆ ಕೂತ್ಕೊಂಡು ಊಟ ಮಾಡ್ತಕ್ಕಂಥ ಒಂದು ಭಾಗಗಳನ್ನು ಸರಿಯಾಗಿ ನೀವು ನಿವಾರಣೆ ಮಾಡ್ಕೊಳ್ಳೋದು ಆದರೆ ಗಂಡ ಹೆಂಡತಿ ಮನಸ್ಥಿತಿ, ದೇಹಸ್ಥಿತಿ ಅಚ್ಚುಕಟ್ಟಾಗಿರುತ್ತೆ. ಯಾಕೆ ಅಂದರೆ ಅಗ್ನಿ, ಜಠರಾಗ್ನಿ, ನಮ್ಮಲ್ಲಿ ಜಠರ ಇದೆಯಲ್ಲ, ಜಠರದಲ್ಲಿ ಪರಮಾತ್ಮ ವಾಸಸ್ಥಾನ ಅಂತ ಹೇಳುತ್ತೆ. ಆ ಅಗ್ನಿ ಅಂತಕ್ಕಂಥದ್ದೇ ದೇವತೆ, ದೇವರು ಅಂತ ಅನ್ಕೋಬೇಕು. ಆ ಹಸಿದಿರ್ತಕ್ಕಂತಹ ಆ ಜಠರ ಏನು ಕೇಳುತ್ತೆ ಅಂದ್ರಮ್ಮ, ಯಾವ ಊಟ ಕೇಳುತ್ತೆ ಅಂದರೆ ಏನು ಹೇಳ್ಬೋದು? ಜಠರಕ್ಕೆ ಯಾವ ರೀತಿ ಊಟ ಬೇಕು? ಕ್ವಶನ್ ಆನ್ಸರ್. ನಮ್ಮ ದೇಹದಲ್ಲಿ ಇರುವ ಜಠರಕ್ಕೆ ಯಾವ ರೀತಿಯಾದ ಆಹಾರ ಬೇಕು ಕೇಳುತ್ತೆ? ಹೇಳೋಕ್ಕಾಗತ್ತಾ? ಏನಾದ್ರು ಗೊತ್ತಾ ಅಂದಾಜಾಗಿ? ನೆಮ್ಮದಿಯಾಗಿ ಆಹಾರ ಹೋಗಬೇಕು. ರಕ್ತಕ್ಕೆ ಹೊಂದಾಣಿಕೆಯಾಗುವಂತಹ, ರಕ್ತಗತವಾಗುವಂತಹ ಆಹಾರ, ದ್ರವರೂಪದ ಆಹಾರವನ್ನು ಬಯಸುತ್ತೆ ನಮ್ಮ ಜಠರ. ನಾವು ದ್ರವರೂಪದ ಆಹಾರ ಕೊಡಬೇಕು ಅನ್ನೋದು ಗೊತ್ತೇ ಇಲ್ಲ. ಇದನ್ನು ನಾನು ಚಾಲೆಂಜ್ ಮಾಡಿ ತೋರಿಸ್ತೀನಿ. ನಾವು ತಗೊಳ್ಳೋ ಆಹಾರ ದ್ರವಗಳು. ಹೌದು. ತಿಳಿಸಾರು, ಗಟ್ಟಿ ಸಾರು, ಪಲ್ಯ, ಇದು ದ್ರವಗಳು. ಆ ದ್ರವಗಳು ದ್ರವ್ಯವಾಗಿ ಜಠರವನ್ನು ಸೇರಬೇಕು. ಅಮ್ಮ ಮಕ್ಕಳಿಗೂ ಸೇರ್ತಾ ಇಲ್ಲ, ಗಂಡನಿಗೂ ಸೇರ್ತಾ ಇಲ್ಲ, ಹೆಂಡತಿಗೂ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಎಲ್ಲ ರೀತಿಯ ಮೂತ್ರಪಿಂಡ ಅಂತ ಟೆಸ್ಟಿಂಗ್ ಮಾಡ್ಸಕ್ಕೆ ಹೋದಾಗ ಗೊತ್ತಾಗತ್ತೆ ಹಣೆಯ ಬರ ಯಾವ ಮಟ್ಟಕ್ಕಾಗಿದೆ ಅಂತ. ಇವತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಭಾಗಗಳಿಗೆ ನಾವು ಊಟ ಮಾಡ್ತಕ್ಕಂಥ ಕ್ರಮ ನಮಗೆ ಗೊತ್ತಿಲ್ಲ ಅಂದರೆ ನಾವು ನೆಮ್ಮದಿಯಾಗಿ ಹೇಗೆ ಬದುಕ್ತೀರಾ? ಗಂಡನ ಮೇಲೆ ಹೆಂಡತಿ, ಹೆಂಡತಿ ಮೇಲೆ ಗಂಡ. ಯಾಕೆ ಊಟ ಮಾಡೋದಕ್ಕೆ ಇಷ್ಟೊಂದು ಗಡಬಡಿ ಆಗ್ತಾ ಇದೆ? ಯಾಕೆ ಇಷ್ಟು ಕಷ್ಟ ಅನುಭವಿಸ್ಕೊಂಡು ಊಟ ತಿಂತಾ ಇದ್ದೀವಿ? ನಾವು ನೆಮ್ಮದಿಯಾಗಿ ಊಟ ತಿನ್ನಬೇಕು ಅಂತ ಆಸೆ ಆಗಲ್ಲ, ಆವಾಗಲೇ ಪ್ರಾಬ್ಲಮ್ ಬರುತ್ತೆ, ಅವತ್ತೇ ತಡ ಆಗತ್ತೆ, ಆ ಊಟ ತಿನ್ನುವಾಗಲೇ ಬೇಜಾರಾಗತ್ತೆ. ಇದಕ್ಕೆಲ್ಲ ಕಾರಣ ಹಿರಿಯರಿಗೆ ಒಂದು ಹಿಡಿ ಅನ್ನ ಹಾಕಿಲ್ಲ. ಯಾವ ಗಂಡು ಹೆಣ್ಣು ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೋ ಮಾನಸಿಕವಾಗಿ, ದೈಹಿಕವಾಗಿ, ಅವರ ಅಪ್ಪ ಅಮ್ಮಂದಿರು ಒಂದು ಹಿಡಿ ಅನ್ನ ಅಪ್ಪ ಅಮ್ಮನಿಗೆ ಹಾಕದಿರುವ ಕಾರಣ ಅವರ ಒಂದು ಪೂರ್ಣವಾದ ಶಾಪ ದಾಂಪತ್ಯವನ್ನು ಛಿದ್ರ ಮಾಡುತ್ತೆ. ವಂಶ ಪಾರಂಪರ್ಯವಾಗಿ ಯಾವುದೇ ಗಂಡು ಹೆಣ್ಣು ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಸಾಬೀತುಪಡಿಸಿ ತೋರಿಸೋದಕ್ಕೆ ನಾನು ರೆಡಿ ಇರ್ತೀನಿ. ಏನೇ ಕಾರಣಕ್ಕಾಗಲಿ ಹಿರಿಯರಿಗೆ ಆಶೀರ್ವಾದವನ್ನು 1 ವರ್ಷಗಳ ಕಾಲ, ಒಂದು ಸತ್ತಂಥ ವ್ಯಕ್ತಿ 1 ವರ್ಷಗಳ ಕಾಲ ಅಲಿತಾ ಇರತ್ತೆ, ಊಟ ಹಾಕ್ತಾರಾ ಅಂತ. ನಾವು 15 ದಿನಕ್ಕೆ ಕೈ ತೊಳ್ಕೊಂಬಿಟ್ಟು 15ನೇ ದಿನ ಫಿನಿಶ್, ಇನ್ನು ವರ್ಷಕ್ಕೆ ಮಾಡ್ತೀವಿ ಸ್ವಾಮಿ, ಎಲ್ಲಿ ಮಾಡ್ತಾರೋ ಏನು ಮಾಡ್ತಾರೋ ಹೆಂಗೆ ಗೊತ್ತು? ಇನ್ನು ನಿಮ್ಮ ಮಕ್ಕಳು ಎಲ್ಲಿ ಚೆನ್ನಾಗಿರ್ತಾರೆ, ನಿಮ್ಮ ಕುಟುಂಬ ಹೆಂಗೆ ನೆಮ್ಮದಿಯಾಗಿರುತ್ತೆ, ನಿಮಗೆಲ್ಲಿ ನಿದ್ದೆ ಚೆನ್ನಾಗಿ ಬರುತ್ತೆ, ಎಲ್ಲಿ ಊಟ ಅರಗುತ್ತೆ, ಹರಗಿದ್ದು ಹೊರಗೆ ಹೆಂಗೆ ಬರುತ್ತೆ? ಜೀವನ ಪರ್ಯಂತ ಬರಲ್ಲ. ಪ್ರತಿ ಮನೆಗಳಲ್ಲೂ ನಡೀತಾ ಇರ್ತಕ್ಕಂಥ ದೊಡ್ಡ ಒಂದು ಇಂಡಿಯಾ ಪಾಕಿಸ್ತಾನ್ ವಾರ್ ಅಂತ ತಿಳ್ಕೋಬೇಕು ಅಂತ ಅನಿಸುತ್ತೆ. ಯಾವ ಕಾರಣಕ್ಕೂ ಅದು ಆಗಬಾರ್ದು. ಅಂದರೆ ನಿಮ್ಮ ಮನೆಗಳಲ್ಲಿ ನೆಮ್ಮದಿಯಾಗಿ ಊಟ ತಿಂಡಿಯನ್ನು ಮಾಡ್ತಕ್ಕಂತಹ ಒಂದು ಅಭ್ಯಾಸ. ಎಷ್ಟೋ ಮನೆಗಳು ಒಂದು ದುರಂತವಾಗಿ ಮಕ್ಕಳು ಊಟ ತಿನ್ನಿಸೋದು ಕಷ್ಟ, ಗಂಡ ಟೈಮ್ ಸರಿಗೆ ಮನೆ ಬರೋದು ಕಷ್ಟ, ಹೆಂಡತಿಗೆ ನಿದ್ದೆ ಬರೋದು ಕಷ್ಟ. ಈ ಸಮಸ್ಯೆಯಲ್ಲಿ ಯಾಕೆ ಬೆಂಡಾಗಬೇಕು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೇಕಂದ್ರೆ ನಿಮ್ಮ ಹಿರಿಯರ ಪೂರ್ವಿಕರ ಆಶೀರ್ವಾದವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ರೆ ಇದಕ್ಕೆ ಯಾವ ಕಾರಣಕ್ಕೂ ಅಮ್ಮ ನೆಮ್ಮದಿ, ಆರೋಗ್ಯವಾಗಿ ದಾಂಪತ್ಯ ಉಳಿಯೋದಕ್ಕೆ ಕಾರಣ ಆಗುತ್ತೆ. ಇದು ಬಿಟ್ಟು ಬೇರೆ ಏನಾದ್ರು ಕೇಳ್ಕೊಂಡು ಏನೋ ಮಾಡಿದ್ರೆ ನಿಮ್ಗೆ ಸೇರಿದ್ದು. ಆದರೆ ಇದಕ್ಕೆ ಸಾಧನೆ ಅಂತಕ್ಕಂಥದ್ದು ಹೇಳ್ಬೋದು. ಜೀವನ ಸಾಧನೆ ಆಗಬೇಕು ಅಂತ ಹಿರಿಯರ ಆಶೀರ್ವಾದ ಬೇಕು. ಆಶೀರ್ವಾದವನ್ನು ಪಡ್ಕೊಳ್ಳಿ. ಮೊಮ್ಮಕ್ಕಳು, ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ, ನೀವು ಚೆನ್ನಾಗಿರ್ತೀರ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.
ಧನ್ಯವಾದಗಳು ಗುರುಜಿ. ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ರಿ. ಮತ್ತೆ ಮುಂದೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮದ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 9019494937.